ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ಜಗತ್ನಲ್ಲಿ ಗೊಂದಲ ಶುರುವಾಗೋ ಸ್ವಲ್ಪ ಮೊದಲು ಭಾರತದ ಆರ್ಥಿಕತೆ ಹೇಗಿತ್ತು, ಒಂದು ವಿವರವಾದ ನೋಟನ ನೋಡ್ಕೊಂಬರೋಣ. ಇದಾದ್ಮೇಲೆ ಭಾರತದಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಗಳೇನಿದೆ ಗೊತ್ತಾ, ಇದರ ಒಂದು ಅಬ್ಬರ ಜೋರಾಗ್ತಿದೆ. ಇದ್ರ ಹಿಂದೆ ಇರುವಂತಹ ಒಂದು ಸಮಸ್ಯೆಗಳನ್ನ ನೋಡ್ಕೊಂಬರೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ನಾನು ನಿಮ್ಮ ನಿರೂಪಕಿ ಚಂದನಾಗೌಡ. ಈಗ ನಮ್ಮ ಭಾರತದ ಆರ್ಥಿಕತೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಕೆಲವು ತಿಂಗಳು ಹಿಂದೆ ನಾವು ಗಮನಿಸಿದಾಗ ನಮ್ಮ ಆರ್ಥಿಕತೆ ಒಂದ್ ರೀತಿ ಪರವಾಗಿಲ್ಲ ಅನ್ನೋ ಹಾಗೆ ನಡೀತಿತ್ತು ಅಲ್ವಾ. ತುಂಬಾ ಗಟ್ಟಿಯಾಗಿತ್ತು ಕೂಡ, ಆದ್ರೆ ತುಂಬಾ ಜೋರಾಗೇನೂ ಇರಲಿಲ್ಲ. ಆದ್ರೆ ನಾವು ಅಂದುಕೊಂಡಿರೋದ ರೀತಿಯಲ್ಲಿ ಈ ಒಂದು ಜಾಗತಿಕ ಪರಿಸ್ಥಿತಿ ಇದ್ದಕ್ಕಿದ್ದ ಹಾಗೆ ಬದಲಾಗ್ತದೆ. ಮುಖ್ಯವಾಗಿ ನಾವು ನೋಡಿದಾಗ ಅಮೆರಿಕದಿಂದ ತಂದಿರೋ ಒಂದು ಹೊಸ ಇಂಪೋರ್ಟ್ ಟ್ಯಾರಿಫ್ಸ್ ಇಡೀ ಪ್ರಪಂಚದ ವ್ಯಾಪಾರಕ್ಕೆ ತೊಂದರೆ ಆಗೋ ರೀತಿ ಕಾಣ್ತಿದೆ. ಇದರಿಂದ ಜಗತ್ತಿನಾದ್ಯಂತ ಒಂದು ದೊಡ್ಡ ಗೊಂದಲ, ಅನ್ಸರ್ಟಿನಿಟಿ ಶುರುವಾಗಿದೆ ನೋಡಿ. ಮುಂದಿನ ದಿನಗಳಲ್ಲಿ ಗ್ಲೋಬಲ್ ಗ್ರೋತ್ ಇನ್ನೂ ಕೂಡ ಕಡಿಮೆ ಆಗ್ಬೋದು. ಅಮೆರಿಕಾನೇ ಒಂದು ರಿಸೆಷನ್ ಹೋಗುವಂತಹ ಭಯನೂ ಕೂಡ ತೋರಿಸ್ತಿದೆ. ಹೀಗಾದ್ರೆ ಇಡೀ ಜಗತ್ತಿನ ವ್ಯಾಪಾರದ ಮೇಲೆ ದೊಡ್ಡ ಹೊಡೆತ ಬೀಳತ್ತೆ ಅಲ್ವಾ. ಭಾರತದ ವಿಷಯಕ್ಕೆ ಬಂದ್ರೆ ನಾವು ಜಾಗತಿಕ ಆರ್ಥಿಕತೆಯಿಂದ ಸ್ವಲ್ಪ ಮಟ್ಟಿಗೆ ಅಂದ್ರೆ ಪ್ರತ್ಯೇಕವಾಗಿದ್ದೀವಿ. ಅಂದ್ರೆ ನಮ್ಮ ವ್ಯಾಪಾರ ಬೇರೆ ದೇಶಗಳಷ್ಟು ಹೊರಗಿನ ಪ್ರಪಂಚವನ್ನ ಡಿಪೆಂಡ್ ಮಾಡ್ಕೊಂಡಿಲ್ಲ. ಉದಾಹರಣೆಗೆ ಅಮೆರಿಕಾಗೆ ನಾವು ಕಳಿಸೋ ಸರಕುಗಳು ನಮ್ಮ ದೇಶದ ಒಟ್ಟು GDPಯಲ್ಲಿ ನೋಡಿದಾಗ ಕೇವಲ 2.1% ಅಷ್ಟು ಮಾತ್ರ. ಹಾಗಾಗಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಗೆ ಸ್ವಲ್ಪ ರಕ್ಷಣೆ ಇದೆ. ಸರಿ, ಈಗ ನಮ್ಮ ದೇಶದ ಒಟ್ಟಾರೆ ಆರ್ಥಿಕ ಚಟುವಟಿಕೆ ಅಂದ್ರೆ ಓವರ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಮುಖ್ಯವಾಗಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ. ಫೆಬ್ರವರಿ ತಿಂಗಳು ನಮ್ಮ ಎಕನಾಮಿಗೆ ಸ್ವಲ್ಪ ವೀಕ್ ಮಂತ್ ಆಗಿತ್ತು ಅಂತ ಕಾಣಿಸುತ್ತೆ. ಇದಕ್ಕೆ ಒಂದು ಕಾರಣ ಅಂತಂದ್ರೆ ಹೋದ್ ವರ್ಷ ಲೀಪ್ ಇಯರ್ ಆಗಿರೋದ್ರಿಂದ, ಅಂದ್ರೆ ಫೆಬ್ರವರಿಯಲ್ಲಿ ಒಂದು ದಿನ ಹೆಚ್ಚಿತ್ತು ಅಲ್ವಾ. ಹಾಗಾಗಿ ಈ ವರ್ಷದ ಫೆಬ್ರವರಿ ಹೋಲಿಕೆ ಏನಿದೆ ಅದು ಸ್ವಲ್ಪ ಕಡಿಮೆ ಕಾಣಿಸಿರ್ಬೋದು. ಆದ್ರೆ ಅದನ್ನ ಬಿಟ್ರೂ ಕೂಡ ಆ ತಿಂಗಳಲ್ಲಿ ನಿಜವಾಗ್ಲೂ ಒಂದು ಸೆಂಟಿಮೆಂಟ್ ಸ್ವಲ್ಪ ಕಡಿಮೆ ಆಗಿತ್ತು. ಮೋತಿಲಾಲ್ ಓಸ್ವಾಲ್ ರಿಸರ್ಚ್ ಪ್ರಕಾರ ಫೆಬ್ರವರಿಯಲ್ಲಿ ಕನ್ಸಂಪ್ಷನ್ ಗ್ರೋತ್ ನಿಧಾನ ಆಯ್ತು ಅಂತ. ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ವೇಗವಾಗಿ ಕಳೆದುಕೊಂಡ್ರು. ಕೇವಲ ಸರ್ವಿಸ್ ಸೆಕ್ಟರ್ ಮಾತ್ರ ಆ ತಿಂಗಳಲ್ಲಿ ಒಂದು ಬ್ರೈಟ್ ಸ್ಪಾಟ್ ಆಗಿತ್ತು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳ ಉತ್ಪಾದನೆಯನ್ನ ಅಳೆಯುವ ಒಂದು ಸೂಚ್ಯಾಂಕ, ಅದರ ಪ್ರಕಾರ ಫೆಬ್ರವರಿಯಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಕೇವಲ 2.9% ಅಷ್ಟು ಮಾತ್ರ ಬೆಳೆದಿತ್ತು. ಅಂದ್ರೆ ವೀಕ್ ಆಗಿತ್ತು ಅಂತ. ಆ ತಿಂಗಳು ಹೆಚ್ಚಿನ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಕೂಡ ಲೆಸ್ ಇಂಪ್ರೆಸಿವ್ ಆಗಿದ್ವು. ಆದ್ರೆ ಮಾರ್ಚ್ ತಿಂಗಳು ಬಂದಾದ್ಮೇಲೆ ಅದರ ಜೊತೆಗೆ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಒಂದು ಸ್ಪಷ್ಟವಾದ ಏರಿಕೆ ಕಂಡುಬಂತು. ಉದಾಹರಣೆಗೆ ಆಟೋಮೊಬೈಲ್ಸ್ ನ ತಗೊಳ್ಳಿ. ಫೆಬ್ರವರಿಯಲ್ಲಿ ಡಿಸಪಾಯಿಂಟಿಂಗ್ ಆಯ್ತು ಕೂಡ, ಆದ್ರೆ ಮಾರ್ಚ್ ನಲ್ಲಿ ಒಂದು ಡಿಸ್ಟಿಂಕ್ಟ್ ಇಂಪ್ರೂವ್ಮೆಂಟ್ ಕಾಣಿಸ್ತು. ಇಷ್ಟು ಜನ ಒಂದು ವಾಹನವನ್ನ ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡೋದಕ್ಕೂ ಸಹ ಸಿದ್ಧರಾಗಿದ್ದಾರೆ ಅನ್ನೋದು ಇಲ್ಲಿನ ಗೊತ್ತಾಗಿದ್ದು. ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ನಮ್ಮ ಒಂದು ನಾರ್ಮಲ್ ಜನಗಳು ಏನಿರ್ತಾರೆ ತಮ್ಮ ಭವಿಷ್ಯದ ಬಗ್ಗೆ ತುಂಬಾ ಆಶಾದಾಯಕರಾಗಿರ್ತಾರೆ ಅಲ್ವಾ. ಅದು ಇಲ್ಲಿ ತೋರಿಸುತ್ತೆ. ಇಲ್ಲ ಅಂತಂದ್ರೆ ಅಷ್ಟು ದೊಡ್ಡ ಖರ್ಚು ಖಂಡಿತವಾಗ್ಲೂ ಮಾಡ್ತಿರ್ಲಿಲ್ಲ. ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಯಿತು. ಆದರೆ ಡೀಸೆಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಂದರೆ ಟ್ರಕ್ಸ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಹೀಗೆ ಆರ್ಥಿಕವಾಗಿ ಮುಖ್ಯವಾದ ಒಂದು ಎಕನಾಮಿಕಲಿ ಇಂಪಾರ್ಟೆಂಟ್ ಸ್ಟಫ್, ವಾಹನಗಳಿಗೆ ಬೇಕಾದ ಒಂದು ಇಂಧನ ಹೆಚ್ಚು ಕಮ್ಮಿ ಒಂದೇ ಮಟ್ಟದಲ್ಲಿತ್ತು. ಇದು ಸ್ವಲ್ಪ ಗಮನಿಸಬೇಕಾಗಿರೋ ಅಂತ ಅಂಶ. ಜನ ಮತ್ತೆ ಸರಕುಗಳ ಓಡಾಟ ಹೆಚ್ಚಾಗಿತ್ತು ಕೂಡ ನೋಡಿ. ಇ-ವೇ ಬಿಲ್ಸ್ ಮತ್ತೆ ಟೋಲ್ ಕಲೆಕ್ಷನ್ಸ್ ನಲ್ಲಿ ನೋಡಿದಾಗ ಡಬಲ್ ಡಿಜಿಟ್ ಗ್ರೋತ್, ಶೇಕಡ 10%ಗಿಂತ ಹೆಚ್ಚು ಬೆಳವಣಿಗೆನ ಕಾಣಿಸ್ಕೊಳ್ತು. ಇದು ಎಲ್ಲಾ ಕಡೆ ಸಾಕಷ್ಟು ಬಿಸ್ನೆಸ್ ಇದೆ ಅಂತಾನೂ ಕೂಡ ಸೂಚಿಸ್ತಾ ಇದೆ. ಪವರ್ ಜನರೇಷನ್ ನೋಡಿದಾಗ ಕೂಡ ಮಾರ್ಚ್ ನಲ್ಲಿ ಹೆಚ್ಚಾಗಿತ್ತು. ಅಂದ್ರೆ ಇದರ ಪಿಕಪ್ ಸಾಮಾನ್ಯವಾಗಿ ಜಾಸ್ತಿ ಇದೆ ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ನಡೀತಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕೆ ಅಂತಂದ್ರೆ ಮಾರ್ಚ್ ತಿಂಗಳು ವಿಪರೀತ ಜಾಸ್ತಿ ಬಿಸಿಲಿತ್ತು ಅಲ್ವಾ. ಇದಕ್ಕೋಸ್ಕರನೇ ಆ ಹೆಚ್ಚುವರಿ ಪವರ್ ಫ್ಯಾಕ್ಟ್ರೀಸ್ ಅಥವಾ ಒಂದು ಆಫೀಸ್ ನಡೆಸೋದಕ್ಕೆ ಹೋಗಿರ್ಬೋದು, ಅಥವಾ ಬರೀ ಏರ್ ಕಂಡೀಷನರ್ಸ್ ನ ನಡೆಸೋದಕ್ಕೇನೆ ಹೆಚ್ಚು ಈ ಒಂದು ಬಳಕೆ ಆಗಿರ್ಬೋದು. ಹಾಗಾಗಿ ಇದರಿಂದ ಖಚಿತವಾಗಿ ಏನ್ ಆಯ್ತು ಅಂತ ಹೇಳೋದಕ್ಕಾಗಲ್ಲ. ಇನ್ನು GST ಕಲೆಕ್ಷನ್ಸ್ ನಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳಲ್ಲೂ ಕೂಡ ಸುಮಾರು 10% ಅಷ್ಟು ಹೆಲ್ದಿ ಗ್ರೋತ್ ಕಾಣಿಸ್ಕೊಂಡಿದೆ ನೋಡಿ. ಇದು ನಮ್ಮ ಎಕನಾಮಿಗೆ ಒಂದು ಒಳ್ಳೆ ಪ್ರಮಾಣದ ಡೀಸೆಂಟ್ ಅಮೌಂಟ್ ಬಿಸ್ನೆಸ್ ಆಕ್ಟಿವಿಟಿ ಇದೆ ಅಂತಾನೂ ಕೂಡ ತೋರ್ಸತ್ತೆ. ಇನ್ನು ಮಾರ್ಚ್ ನಲ್ಲಿ ಕೆಲವು ಸೆಕ್ಟರ್ಸ್ ಗಳು ಚೆನ್ನಾಗಿ ಮಾಡಿದ್ವು ಕೂಡ. ಉದಾಹರಣೆಗೆ ಸಿಮೆಂಟ್ ಸೆಕ್ಟರ್ 10%ಗಿಂತ ಹೆಚ್ಚು ಬೆಳವಣಿಗೆಯನ್ನ ಕೂಡ ಕಂಡುಕೊಂಡು ಬಂತು. ಇದು ಬಹುಶಃ ದೇಶದಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ಮತ್ತೆ
ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ನಡೀತಿದೆ ಅಂತ ಸೂಚಿಸುತ್ತೆ. ಒಟ್ಟಿನಲ್ಲಿ ಮಾರ್ಚ್ ಕ್ವಾರ್ಟರ್ನ ಡೇಟಾ ಹೇಳೋ ಕತೆ ಏನು ಅಂತಂದ್ರೆ, ಎಕನಾಮಿ ಬೂಮಿಂಗ್ ಆಗಿರ್ಲಿಲ್ಲ ಅಂದ್ರೂ ಕೂಡ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಇಲ್ಲಿ ತೋರ್ಸತ್ತೆ. ಸಾಮಾನ್ಯ ಜನರ ಜೀವನ ಆದ್ರೂ ಯಾವ ರೀತಿ ಇತ್ತು ನೋಡಿ. ಮಾರ್ಚ್ ನಲ್ಲಿ ಇದು ಒಂದ್ ರೀತಿ ಓಕೆ ಅಂತ ಹೇಳ್ಬೋದು. ಅಂದ್ರೆ ಎಕನಾಮಿ ಸಾಮಾನ್ಯ ಜನರ ಅಭಿಪ್ರಾಯದಲ್ಲೂ ಕೂಡ ವೈಬ್ ಅನ್ನ ತೋರಿಸ್ತಿತ್ತು. ಸಾಮಾನ್ಯವಾಗಿ ಜನ ತಮ್ಮ ಭವಿಷ್ಯದ ಬಗ್ಗೆ ಯಾವಾಗ್ಲೂ ಕೂಡ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ ಅಲ್ವಾ. RBI ಪ್ರಕಾರ ಮುಂದಿನ ಒಂದು ವರ್ಷದಲ್ಲಿ ತಮ್ಮ ಖರ್ಚು ಮಾಡುವ ಮಟ್ಟ ಏನಿರುತ್ತೆ ಗೊತ್ತಾ, ಅದು ಜಾಸ್ತಿ ಆಗುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಇದು COVID-19 ಪ್ಯಾಂಡಮಿಕ್ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ನಾವು ನೋಡಿರದ ಒಂದು ರೇಟ್ ಆಗಿತ್ತು ಬಿಡಿ. ಅಂದ್ರೆ ಕನ್ಸ್ಯೂಮರ್ ಸೆಂಟಿಮೆಂಟ್ ನ ನಾವು ನೋಡಿದಾಗ ಮಾರ್ಚ್ ನಲ್ಲಿ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಿತ್ತು. ದೇಶದ ಜನರಲ್ ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆನೂ ಕೂಡ ಅವರು ಪಾಸಿಟಿವ್ ಆಗಿದ್ರು. ರೂರಲ್ ಇಂಡಿಯಾನೂ ಕೂಡ ಈ ಒಂದು ಅನ್ಸರ್ಟಿನಿಟಿ ಮಧ್ಯೆನೂ ಸಾಕಷ್ಟು ಚೆನ್ನಾಗಿ ನಿಂತ್ಕೊಂಡಿತ್ತು ನೋಡಿ. ಅರ್ಧಕ್ಕಿಂತ ಹೆಚ್ಚು ಗ್ರಾಮೀಣ ಜನರು ತಮ್ಮ ಒಂದು ಉದ್ಯೋಗ ಸಿಗುವ ಸಾಧ್ಯತೆ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಹಾಗೇನೆ ತಮ್ಮ ಆದಾಯದ ಬಗ್ಗೆನೂ ಕೂಡ ಸಖತ್ತು ಕಾನ್ಫಿಡೆಂಟ್ ಇಂದಾನೆ ಜೀವನ ಮಾಡ್ತಿದ್ರು. ಆದ್ರೆ ಸಮಸ್ಯೆಗಳು ಇನ್ನೂ ಕೂಡ ಇದ್ವು. ಜನ ಎಕನಾಮಿ ಬಗ್ಗೆ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಹೌದು, ಆದ್ರೆ ಅದಕ್ಕೋಸ್ಕರನೇ ಎಕನಾಮಿ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಸಮಸ್ಯೆಗಳು ಇಲ್ಲ ಅಂತಾನೂ ಕೂಡ ಹೇಳಕ್ಕಾಗಲ್ಲ ನೋಡಿ. ನಮ್ಮ ಒಂದು ಲಾಂಗ್ ಟರ್ಮ್ ಉದ್ಯೋಗದ ಸವಾಲುಗಳನ್ನ ನೋಡಿದಾಗ ನಮ್ಮನ್ನ ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ ಅಲ್ವಾ. ಇವು ನಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ಗೆ ಇನ್ನೂ ಕೂಡ 8% ಸುತ್ತಮುತ್ತಲೇ ಒಂದು ಪ್ರಾಬ್ಲಮ್ ಅನ್ನ ಸೂಚಿಸ್ತಿದೆ. ಅದು ವರ್ಷಗಳಿಂದ ಅಲ್ಲೇ ಇದೆ ನೋಡಿ. ಇನ್ನು ಫಾರ್ಮಲ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ನಾವು ನೋಡಿದಾಗ ಇದು ಮೊದಲು ಬೂಮಿಂಗ್ ಆಗ್ತಿತ್ತು, ಆದ್ರೆ ಈಗ ತೀವ್ರವಾಗಿ ನಿಧಾನವಾಗಿದೆ. ಇನ್ನು ಬೆಳವಣಿಗೆ ಇದೆ ಅಂತಾನೂ ಕೂಡ ಗೊತ್ತಾಗತ್ತೆ, ಆದ್ರೆ ತುಂಬಾ ಸ್ಲೋಲಿ ಇದು ಒಂದು ಸೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಿದೆ. ಹಾಗೆ ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಹಠಾತ್ತನೆ ಕುಸ್ತೋಗಿದೆ. ಒಟ್ಟಾರೆ ನಾವು ಹೇಳೋದಾದ್ರೆ ಟ್ರಂಪ್ ಅವರ ಒಂದು ಟ್ಯಾರಿಫ್ಸ್ ಬರೋಕ್ಕಿಂತ ಮುಂಚೆ ಜನ ಸಾಮಾನ್ಯವಾಗಿ ನಮ್ಮ ಎಕನಾಮಿ ಹೋಗ್ತಾ ಇರೋ ಒಂದು ದಿಕ್ಕಿನಲ್ಲೇ ತುಂಬಾ ಸ್ಯಾಟಿಸ್ಫೈ ಆಗಿರ್ತಿದ್ರು. ನಮ್ಗೆ ಸಮಸ್ಯೆಗಳೇ ಇರ್ಲಿಲ್ಲ ಅಂತಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಸಿವಿಯರ್ ಒಂದ್ ಸಮಸ್ಯೆಗಳು ಇರ್ತಿತ್ತು. ಆದ್ರೆ ಇವತ್ತು ಅದು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಹಾಗಾದ್ರೆ ಟ್ಯಾರಿಫ್ಸ್ ಈ ಒಂದು ಶಾಂತತೆಯನ್ನ ಹಾಳು ಮಾಡ್ಬೋದಾ? ಇಂಡಿಯಾ ಮತ್ತೆ ವರ್ಲ್ಡ್ ಟ್ರೇಡ್ ಬಗ್ಗೆ ಮಾತಾಡೋಣ ನೋಡಿ. ನಮ್ಮದು ಮುಖ್ಯವಾಗಿ ವಸ್ತುಗಳನ್ನ ಪೂರೈಸುವ ಒಂದು ಗುಡ್ ಸಪ್ಲೈ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದ್ರ ಮೇಲೆ ನಿಂತಿರುವಂತಹ ಎಕನಾಮಿ ಅಲ್ಲ. ಹಿಂದೆ ಒಂದು ದೌರ್ಬಲ್ಯ ಅಂತ ಅನ್ಸ್ತಿತ್ತು. ನಾವು ನಮ್ಮ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪೀರ್ಸ್ ಅಂದ್ರೆ ರಫ್ತು ಆಧಾರಿತ ದೇಶಗಳು ಹಿಂದೆ ಏನ್ ಮಾಡ್ತಿದ್ವು ಅಂತಂದ್ರೆ ಇದು ಒಂದು ಸಿಗ್ನೇಚರ್ ಆಗಿ ಕಾಣಿಸ್ಕೊಳ್ತಿತ್ತು. ಆದ್ರೆ ಈ ಸಮಯದಲ್ಲಿ ನಾವು ನೋಡಿದಾಗ ಅದೇ ವಿಷಯ ಒಂದು ರಕ್ಷಣಾ ಕವಚವಾಗಿ ಕೂಡ ಕಾಣಿಸ್ತಾ ಇದೆ. ಆದ್ರೆ ಟ್ರಂಪ್ ಅವರ ಟ್ಯಾರಿಫ್ಸ್ ನ ಗುರುತು ನಮ್ಮ ಡೇಟಾದಲ್ಲಿ ಕೂಡ ಕಾಣಿಸ್ತಿದೆ ನೋಡಿ. ಮುಂದೆ ಎದುರಾಗಬಹುದಾದಂತಹ ಒಂದು ರೆಸಿಪ್ರೊಕಲ್ ಟ್ಯಾರಿಫ್ಸ್ ನ ನಾವು ನೋಡಿದಾಗ ಯಾವ ರೂಪದಲ್ಲಿ ತಗೊಳುತ್ತೆ ಅನ್ನೋದು ಕೂಡ ಜನರಿಗೆ ಗೊತ್ತಾಗದೆ ಇರ್ಬೋದು. ಆದ್ರೆ ಏನು ಬರ್ತಾ ಇದೆ ಅಂತ ಹೇಳೋದನ್ನ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಇಲ್ಲಿ ನೋಡ್ಬೋದು. ನಮ್ಮ ಎಕ್ಸ್ಪೋರ್ಟ್ಸ್ ಅಮೆರಿಕಾಗೆ ಮಾರ್ಚ್ ಕ್ವಾರ್ಟರ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಯ್ತು ಅನ್ನೋದನ್ನ ತೋರಿಸ್ತಿದೆ. ಮಾರ್ಚ್ ನಲ್ಲಿ ಏನಿಲ್ಲ ಅಂದ್ರೂ ಕೂಡ 10% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ದಾಟಿದೀವಿ. ನಮ್ಮ ಬಂದರುಗಳಲ್ಲಿ ಮಾರ್ಚ್ ಅಲ್ಲಿ ನೋಡಿದಾಗ ಇದರ ಆಕ್ಟಿವಿಟಿ ತೀವ್ರ ಏರಿಕೆಯಾಗಿ ಕಾಣಿಸ್ತಿದೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಈ ಫ್ರಂಟ್ ಲೋಡಿಂಗ್ ಅಂದ್ರೆ ಟ್ಯಾರಿಫ್ಸ್ ಬರೋಕ್ಕಿಂತ ಮುಂಚೆನೆ ಸರಕುಗಳನ್ನ ಕಳಿಸಿರೋದು. ಆದ್ರೆ ನಮ್ಮ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಒಟ್ಟಾರೆ ರಫ್ತುಗಳನ್ನ ನೋಡಿದಾಗ ಅಮೆರಿಕಾಗೆ ಮಾಡಿದ ಒಂದು ರಫ್ತುಗಳ ಮಧ್ಯೆ ದೊಡ್ಡ ವ್ಯತ್ಯಾಸನೇ ಕಾಣ್ತಿದೆ. ನಮ್ಮ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಆ ಕ್ವಾರ್ಟರ್ ನಲ್ಲಿ ತುಂಬಾ ಡಿಸಪಾಯಿಂಟಿಂಗ್ ಆಗಿತ್ತು. ಅವು ಜನವರಿಯಲ್ಲಿ ಕೂಡ ತುಂಬಾ ಕಮ್ಮಿ ಆಗೋದ್ರು. ಫೆಬ್ರವರಿಲಿ ನಾವು ನೋಡಿದಾಗ ಸಂಪೂರ್ಣವಾಗಿ ಡೌನ್ಫಾಲ್ ಆಗಿದೆ. ಸುಮಾರು 11% ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. ಮಾರ್ಚ್ ನಲ್ಲಿ 1% ಗಿಂತ ಕಡಿಮೆ ಏರಿಕೆ ಆಗೋಕ್ಕಿಂತ ಮುಂಚೆನೆ. ಇನ್ನೊಂದೆಡೆ ನೋಡಿದಾಗ ಮಾರ್ಚ್ ನಲ್ಲಿ ನಮ್ಮ ಇಂಪೋರ್ಟ್ಗಳು 11% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಮುಖ್ಯವಾಗಿ ಗೋಲ್ಡ್, ಪೆಟ್ರೋಲ್, ಎಲೆಕ್ಟ್ರಾನಿಕ್ಸ್ ಗಳ ಒಂದು ನಮ್ಮ ಇಂಪೋರ್ಟ್ ನ ನೋಡಿದಾಗ ಆ ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿದೆ ನೋಡಿ. ಇದರಲ್ಲಿ ಸ್ವಲ್ಪ ಭಾಗ ನಾವು ನೋಡಿದಾಗ ಟ್ಯಾರಿಫ್ಸ್ ಗೆ ಖಂಡಿತವಾಗ್ಲೂ ಸಂಬಂಧಪಟ್ಟಿದೆ ನೋಡಿ. ಗೋಲ್ಡ್ ಅನ್ನೋದು ಒಂದು ಸುರಕ್ಷಿತ ಹೂಡಿಕೆ, ಇನ್ವೆಸ್ಟ್ಮೆಂಟ್. ಕಷ್ಟದ ಟೈಮ್ ನಲ್ಲಿ ನಾವೆಲ್ಲರೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮಲ್ಲಿ ಹೆಚ್ಚಿರೋ ಒಂದು ಎಲೆಕ್ಟ್ರಾನಿಕ್ಸ್ ಇಂಪೋರ್ಟ್ಸ್ ನಾವು ನೋಡಿದಾಗ ಟ್ರೇಡ್ ಡೈವರ್ಷನ್ ನ ಒಂದು ಮೊದಲ ಸೂಚನೆ ಆಗಿರ್ಬೋದು ಅಲ್ವಾ. ಅಂದ್ರೆ ಮೊದಲು ಯುನೈಟೆಡ್ ಸ್ಟೇಟ್ಸ್ ಗೆ ಹೋಗ್ಬೇಕಾಗಿದ್ದಂತಹ ಒಂದು ಚೈನಾದ ವಸ್ತುಗಳು ಈಗ ಭಾರತದಂತಹ ಹೊಸ ಮಾರುಕಟ್ಟೆಗಳನ್ನ ಹುಡುಕ್ತಿರೋದು ಖಂಡಿತವಾಗ್ಲೂ ಈ ಒಂದು ಕಳಪೆ ಎಕ್ಸ್ಪೋರ್ಟ್ ಮತ್ತೆ ಸುಧಾರಣಾ ಇಂಪೋರ್ಟ್ಸ್ ಗಳಲ್ಲಿರೋ ಒಂದು ಕ್ರಮ ಅಂತಾನೆ ಹೇಳ್ಬೋದು. ಇದರಿಂದಾಗಿ ನಮ್ಮ ಮರ್ಚೆಂಡೈಸ್ ಟ್ರೇಡ್ ಡೆಫಿಸಿಟ್ಸ್ ನ ನೋಡಿದಾಗ ಆ ಕ್ವಾರ್ಟರ್ ನಲ್ಲಿ ಹೆಚ್ಚಿನ ಸಮಯ ಜಾಸ್ತಿ ಇತ್ತು. ಅಂದ್ರೆ ಮಾರ್ಚ್ ನಲ್ಲಿ ಹೋದ ವರ್ಷಕ್ಕಿಂತ ತುಂಬಾ ಹೆಚ್ಚಾಗಿತ್ತು.
ಫಾರಿನ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಎಲ್ಲಾ ಗ್ಲೋಬಲ್ ಅನ್ಸರ್ಟಿನಿಟಿ ಫಾರಿನ್ ಇನ್ವೆಸ್ಟರ್ಸ್ಗೆ ಎಷ್ಟು ಅಸ್ಥಿರರಾಗಿದ್ದಾರೆ ಅನ್ನೋದನ್ನ ತೋರ್ಸತ್ತೆ. ನೋಡಿ, FDI ಭಾರತಕ್ಕೆ ಬರೋದು ಹೋದ ಫೈನಾನ್ಷಿಯಲ್ ಇಯರ್ ನಲ್ಲಿ ನೋಡಿದಾಗ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಆಗಿತ್ತು. 15.2% ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿತ್ತು. ಆದ್ರೆ ಸುಮಾರು ಅಷ್ಟೇ ದುಡ್ಡು ದೇಶದಿಂದ ಹೊರಗಡೆ ಹೋಯ್ತು ಕೂಡ. ಹಾಗಾಗಿ ಇಂಡಿಯಾಗೆ ಬಂದ ನೆಟ್ ಇನ್ವೆಸ್ಟ್ಮೆಂಟ್ ಕೇವಲ $1.5 ಬಿಲಿಯನ್ ಅಷ್ಟು ಕಡಿಮೆ ಇತ್ತು ನೋಡಿ. ಇನ್ನು ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನಾವು ನೋಡಿದಾಗ ಈ ಮಧ್ಯೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಇಂದನೂ ಕೂಡ ಹಿಂದೆ ಸರಿದುಕೊಂಡಿದ್ದಾರೆ. ಆದ್ರೆ ಇದು ಇನ್ನು ಭಾರತದ ಸಾಲ ಪತ್ರಗಳನ್ನ ಕೊಳ್ಳುತ್ತಾ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿನ್ನೆ IMFಗೆ ಇಂಡಿಯಾ ಹೇಗೆ ಒಂದು ಜಾಗತಿಕವಾಗಿ ಒಳ್ಳೆ ಸ್ಥಳ ಆಗಿತ್ತು ಅನ್ನೋನು ಕೂಡ ನಾವು ಮಾತಾಡಿದ್ವಿ ಅಲ್ಲ. ಅದು ನಮ್ಮ ವರ್ಷದ ಗ್ರೋತ್ ಫೋರ್ಕಾಸ್ಟ್ ನ ಕಡಿಮೆ ಮಾಡಿದ್ರು ಕೂಡ. IMF ಪ್ರಕಾರ 6% ಗಿಂತ ಜಾಸ್ತಿ ಗ್ರೋ ಆಗೋ ಒಂದು ಏಕೈಕ ಮೇಜರ್ ಎಕನಾಮಿ ಅಂತಂದ್ರೆ ನಾವೇ ಆಗಿದ್ದೀವಿ ನೋಡಿ. RBIಗೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಇನ್ನು ಏಪ್ರಿಲ್ ನಲ್ಲಿ ಫೆಬ್ರವರಿಗಿಂತ ಕಡಿಮೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ. ಆದ್ರೆ 6.5% ಫೋರ್ಕಾಸ್ಟ್ ಈ ತರದ ಟೈಮ್ ನಲ್ಲಿ ರಿಲೇಟಿವ್ಲಿ ತುಂಬಾ ಹೆಲ್ದಿ ಆಗಿದೆ. ತುಂಬಾ ತಿಂಗಳು ಕಾಲ ಇಂಟ್ರೆಸ್ಟ್ ರೇಟ್ಸ್ ನ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿರೋ ಈ ಕಾಲ್ಸ್ ಗಳನ್ನ ವಿರೋಧಿಸಿದ ನಂತರ RBI ಹಣಕಾಸು ನೀತಿ ಸಮಿತಿ ಈಗ ಎಕನಾಮಿ ಬಗ್ಗೆ ಒಂದು ಅಕೊಮಡೇಟಿವ್ ಸ್ಟ್ಯಾನ್ಸ್ ಅನ್ನ ತಗೊಂಡಿದೆ. ತುಂಬಾ ವ್ಯವಸ್ಥೆ ನಂತರ ಈ ಒಂದು ಸಿಸ್ಟಮ್ ನಲ್ಲಿ ಸಾಕಷ್ಟು ಈ ಒಂದು ಕ್ಯಾಶ್ ಫ್ಲೋ ಕಡಿಮೆ ಇಟ್ಕೊಳ್ಬೋದಾ ಅಥವಾ ಸ್ಥಿರವಾಗಿ ಇಟ್ಕೊಳ್ಬೋದಾ ಅನ್ನೋ ಒಂದು ಇಚ್ಛೆನೂ ಕೂಡ ತೋರಿಸ್ತಾ ಇದೆ. ಇನ್ನು ಕ್ರೆಡಿಟ್ ಗ್ರೋತ್ ಅನ್ನ ನೋಡಿದಾಗ ಈ ಮಧ್ಯೆ ಸಾಕಷ್ಟು ಬಲವಾಗಿ ಉಳ್ಕೊಂಡಿದೆ. ಈ ಎಲ್ಲಾ ಹಣ ಎಕನಾಮಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಉಳ್ಕೊಳ್ಬಹುದು ಅನ್ನೋದನ್ನು ಕೂಡ ಒಂದು ಸೂಚನೆ ತೋರಿಸ್ತಾ ಇದೆ. ಇನ್ನು ಇನ್ವೆಸ್ಟ್ಮೆಂಟ್ಸ್ ನೋಡೋದಾದ್ರೆ ಸರ್ಕಾರದ ದೊಡ್ಡ ಖರ್ಚುಗಳು ಏನಿದೆ ಗೊತ್ತಾ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ವರ್ಷ ಸ್ವಲ್ಪ ಕಡಿಮೆ ಆದ ಹಾಗೆ ಕಾಣ್ತಿದೆ. ಬಹುಶಃ ಲೋಕಸಭಾ ಎಲೆಕ್ಷನ್ಸ್ ಕಡೆ ಗಮನ ಇದ್ದಿರೋದ್ರಿಂದ ಈ ಕೇಂದ್ರ ಸರ್ಕಾರ ಹೆಚ್ಚು ಖರ್ಚು ಮಾಡಿಲ್ಲ ಅನ್ಸತ್ತೆ ಬಿಡಿ. ಹಾಗೇನೆ ಈ ರಾಜ್ಯ ಸರ್ಕಾರಗಳು ತಮ್ಮ ಒಂದು ಒಟ್ಟು ಖರ್ಚನ್ನ ಕಡಿಮೆ ಮಾಡ್ಕೊಂಡಿದೆ. ಯಾಕೆ ಅಂದ್ರೆ ಅವರು ಹೋದ ವರ್ಷ ತಮ್ಮ ದೈನಂದಿನ ಖರ್ಚುಗಳಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಅವರ ಒಂದು ಹಣಕಾಸಿನ ಮೇಲೆ ಸ್ವಲ್ಪ ಒತ್ತಡ ಜಾಸ್ತಿ ಇರಬಹುದು. ಇನ್ನು ಕೃಷಿ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಒಳ್ಳೆ ಸುದ್ದಿ ಇದೆ. ಆದ್ರೆ ನಮ್ಮ ಕೃಷಿ ಕ್ಷೇತ್ರ ಸ್ವಲ್ಪ ಆಶಾದಾಯಕವಾಗಿ ಕಾಣ್ತಿದೆ ನೋಡಿ. ಅಂದ್ರೆ ಹೋದ ಚಳಿಗಾಲದಲ್ಲಿ ಬೆಳೆ ಚೆನ್ನಾಗಿತ್ತು, ಈಗಲೂ ಪರಿಸ್ಥಿತಿ ಚೆನ್ನಾಗಿದೆ. ಬೇಸಿಗೆ ಬೆಳೆಗಳ ಬಿತ್ತನೆಯನ್ನು ನೋಡಕ್ ಹೋದ್ರೆ ಹೋದ ವರ್ಷಕ್ಕಿಂತ 11% ಜಾಸ್ತಿ ಆಗಿದೆ. ಫೆಬ್ರವರಿಯಲ್ಲಿ ಟ್ರ್ಯಾಕ್ಟರ್ ಮಾರಾಟ ಕೂಡ ಸುಮಾರು 36% ಜಾಸ್ತಿ ಆಗಿದೆ. ಇದು ಆ ತಿಂಗಳ ಬೇರೆ ಆರ್ಥಿಕ ವಿಚಾರಗಳಿಗೆ ಹೋಲಿಸಿದ್ರೆ ಒಳ್ಳೆಯ ಬೆಳವಣಿಗೆ ಅಲ್ವಾ. ಬೆಲೆ ಏರಿಕೆ ಇನ್ಫ್ಲೇಷನ್ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಇದೆ ನೋಡಿ. ಒಳ್ಳೆ ಬೆಳೆಯ ಲಾಭ ತಕ್ಷಣ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಕೃಷಿ ಚೆನ್ನಾಗಿರೋದ್ರಿಂದ ಬೆಲೆ ಏರಿಕೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ ನೋಡಿ, ಇದು ಜಾಸ್ತಿ ಹತೋಟಿಯಲ್ಲಿ ಇರುತ್ತಾ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗೇನೋ ಇರಲಿಲ್ಲ. ಹಾಗಂತ ತೀರಾ ಕೆಟ್ಟದಾಗಿದೆ ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಕೆಲವು ಚಾಲೆಂಜಸ್ಗಳು ಖಂಡಿತವಾಗ್ಲೂ ಇತ್ತು. ಆದ್ರೆ ನಾವು ಅವುಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ. ಆದ್ರೆ ಈಗ ಜಗತ್ತಿನ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇದರ ಪರಿಣಾಮ ಸ್ವಲ್ಪ ಮಟ್ಟಿಗೆ ಭಾರತದ ಮೇಲೂ ಕೂಡ ಬೀಳ್ಬಹುದು. ಆದ್ರೆ ಒಂದು ಒಳ್ಳೆ ವಿಷಯ ಏನಿದೆ ಗೊತ್ತಾ, ನಾವು ಈ ಸಿಚುವೇಶನ್ ಕೂಡ ಎದುರಿಸಿಕೊಂಡು ಒಳ್ಳೆ ಮಟ್ಟಕ್ಕೆ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬೆಲೆ ಏರಿಕೆ ಕಡಿಮೆ ಆಗ್ತಿದೆ. ಹಳ್ಳಿಗಳ ಜನರ ಮನಸ್ಥಿತಿ ಮತ್ತೆ ಕೃಷಿ ಕೂಡ ತುಂಬಾ ಸ್ಥಿರವಾಗಿದೆ. ಹಾಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಅಂತಾನೂ ಹೇಳ್ಬೋದು. ಈ ತರದ ಕಷ್ಟದ ಸಮಯದಲ್ಲಿ ನಾವು ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದು ಒಂದ್ ರೀತಿ ಅದೃಷ್ಟನೇ ಅಲ್ವಾ. ಈಗ ನಾವು ನೋಡ್ತಿರೋ ನಂಬರ್ಸ್ ಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಒಂದು ಸ್ವಲ್ಪ ಹಳೆಯ ಸಿಚುವೇಶನ್ ಅನ್ನ ಗುರುತಿಸಬಹುದು. ಇವು ಮುಂದೆ ಏನಾಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳಲ್ಲ. ಆದ್ರೆ ಜಗತ್ತಿನ ಪರಿಸ್ಥಿತಿ ಬದಲಾಗೋದಕ್ಕಿಂತ ಮುಂಚೆ ಸ್ವಲ್ಪನೇ ನಾವು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಆಕ್ಟಿವಿಟಿನೂ ಕೂಡ ಇಲ್ಲಿ ತೋರ್ಸತ್ತೆ ನೋಡಿ. ಭವಿಷ್ಯದಲ್ಲಿ ಆಗೋ ಹೊಸ ಬದಲಾವಣೆಗಳನ್ನ ನೋಡ್ಬೇಕಾದ್ರೆ ಹಿಂದೆ ಹೇಗಿತ್ತು ಅಂತ ಕಂಪೇರ್ ಮಾಡೋದ್ರ ಬದಲು ಮುಂದೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಜಗತ್ತು ಬದಲಾಗುವ ಮೊದಲು ನಮ್ಮ ಆರ್ಥಿಕತೆ ಹೇಗಿತ್ತು ಎಂಬುದರ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ದಿನನಿತ್ಯದ ಓಡಾಟದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಹತ್ರ ಸ್ವಂತ ಗಾಡಿ ಇಲ್ದಿದ್ದಾಗ ನಾವ್ ಏನ್ ಮಾಡ್ತಿದ್ವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡ್ತಿದ್ವಿ ಅಲ್ವಾ. ಬೇರೆ ದೇಶಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅಂದ್ರೆ ಮೆಟ್ರೋ, AC ಬಸ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ನಮ್ಮ ಮನಸ್ಸಿಗೆ ಬರೋದೇ ನಮ್ಮ ಪ್ರೀತಿಯ 3 ವೀಲರ್ ಆಟೋ. ಈ 3 ವೀಲರ್ಸ್ ಆಟೋ ಏನಿದೆ ಇದು ಕಡಿಮೆ ಖರ್ಚಿನಲ್ಲಿ ನಮ್ಮನ್ನ ನಮ್ಮ ಏರಿಯಾದಿಂದ ಬಸ್ ಸ್ಟಾಪ್ ಗಾಗಿರ್ಬೋದು ಅಥವಾ ಮೆಟ್ರೋ ಸ್ಟೇಷನ್ಗೆ ಇಲ್ಲ ಮನೆಗೆ ತಲುಪಿಸೋದಕ್ಕೂ ಸಹಾಯ ಮಾಡುತ್ತೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಬೇರೆಲ್ಲ ವಾಹನಗಳ ಹಾಗೆ ಇವು ಕೂಡ ಎಲೆಕ್ಟ್ರಿಕ್ ಆಗ್ತಿವೆ. ಹೌದು, ಎಲೆಕ್ಟ್ರಿಕ್ 3 ವೀಲರ್ ಅಥವಾ E3W ಕ್ರಾಂತಿ ನಡೀತಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಈ ಎಲೆಕ್ಟ್ರಿಕ್ 3 ವೀಲರ್ ಕ್ರಾಂತಿಯಲ್ಲಿ ಭಾರತ ತುಂಬಾ ಮುಂದೆ ಇದೆಯಂತೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಪ್ರಕಾರ ಜಗತ್ತಿನಾದ್ಯಂತ ರಸ್ತೆಯಲ್ಲಿರುವ ವಾಹನಗಳಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಫೈ ಆಗಿರೋ ರೋಡ್ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ಈಗ 3 ವೀಲರ್ಸ್ ಗಳೇ. ಈಗ ರಸ್ತೆಗಳಲ್ಲಿರೋ ಒಟ್ಟು 3 ವೀಲರ್ಸ್ ಗಳಲ್ಲಿ ಸುಮಾರು 8% ಎಲೆಕ್ಟ್ರಿಕ್ ಆಗಿದೆ. ಕಳೆದ ವರ್ಷ ಅಂದ್ರೆ
2023ನಲ್ಲಿ ಜಗತ್ತಿನಾದ್ಯಂತ 4.5 ಮಿಲಿಯನ್ ಅಂದ್ರೆ 45 ಲಕ್ಷ 3 ವೀಲರ್ ಸೇಲ್ಸ್ ಆಯಿತು. ಅವುಗಳಲ್ಲಿ 21% ಅಂದ್ರೆ ಪ್ರತಿ 5ರಲ್ಲಿ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಿಕ್ ಆಗಿತ್ತು ನೋಡಿ. ಇದು 2022ಕ್ಕಿಂತ 18% ಹೆಚ್ಚು. ಈಗ ಈ ಶೇರ್ಸ್ ಅನ್ನು ನಾವು ನೋಡಿದಾಗ ಇನ್ನೂ ಕೂಡ ಹೆಚ್ಚಾಗಿರ್ಬೋದು. ಈ ಎಲೆಕ್ಟ್ರಿಕ್ 3 ವೀಲರ್ಸ್ಗಳು ಹೆಚ್ಚಾಗಿ ಏಷ್ಯಾದಲ್ಲೇ ಇದೆ. ಭಾರತ ಮತ್ತೆ ಚೈನಾ ಎರಡೇ ದೇಶಗಳು ಸೇರ್ಕೊಂಡು ಜಗತ್ತಿನ 95%ಗಿಂತ ಹೆಚ್ಚು ಎಲೆಕ್ಟ್ರಿಕ್ 3 ವೀಲರ್ಸ್ ಗಳನ್ನ ಸೇಲ್ಸ್ ಮಾಡ್ತಿದೆ ನೋಡಿ. ಅಷ್ಟೇ ಅಲ್ಲ, 2023ರಲ್ಲಿ ಭಾರತ ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ 3 ವೀಲರ್ ಮಾರ್ಕೆಟ್ ಆಗಿತ್ತು. ಅಂದ್ರೆ ಈ ಎಲೆಕ್ಟ್ರಿಕ್ ಆಟೋಗಳು ನಮ್ಮ ಸುತ್ತಮುತ್ತ ವೇಗವಾಗಿ ಹೆಚ್ಚುತ್ತಾ ಇದೆ ಮತ್ತು ನಮ್ಮ ಭಾರತ ಈ ಒಂದು ಬದಲಾವಣೆಗಳನ್ನು ಕೂಡ ತುಂಬಾ ಮುಂದೆ ನಡೆಸ್ತಿದೆ. ಇದೆಲ್ಲ ಕೇಳೋಕೇನೋ ತುಂಬಾ ಚೆನ್ನಾಗಿದೆ ಅಲ್ವಾ? ಆದ್ರೆ ಈ ದೊಡ್ಡ ದೊಡ್ಡ ಸಂಖ್ಯೆಗಳ ಹಿಂದೆ ಏನೋ ಕೆಲವು ಫ್ಲಾಸ್ ಅಥವಾ ಸಮಸ್ಯೆಗಳು ಖಂಡಿತವಾಗ್ಲೂ ಇರ್ಬೋದು ಅಂತ ಅನಿಸ್ತದೆ. ಬಹುಶಃ ಈ ದೊಡ್ಡ ಸ್ಕೇಲ್ಗಳನ್ನ ನೋಡಿದಾಗ ಕೆಲವು ಸವಾಲುಗಳು ಖಂಡಿತವಾಗ್ಲೂ ಇರ್ಬೋದು. ನೋಡಿ, ಭಾರತದಲ್ಲಿ ಮುಖ್ಯವಾಗಿ 2 ತರದ ಒಂದು ಎಲೆಕ್ಟ್ರಿಕ್ 3 ವೀಲರ್ಸ್ ಗಳಿದೆ. ಮೊದಲನೇದು ಇ ರಿಕ್ಷಾಸ್. ಇವು ಸ್ವಲ್ಪ ಲೈಟರ್, ಸ್ಲೋವರ್, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಸುಮಾರು 25 km/h ಅಷ್ಟೇ ಮತ್ತು ತುಂಬಾ ಕಡಿಮೆ ರೇಟಲ್ಲೂ ಕೂಡ ಸಿಗುತ್ತೆ. ಇವು ಹೆಚ್ಚಾಗಿ ಹಳೆಯ ಮಾದರಿಯ ಅಂದ್ರೆ ಓಲ್ಡ್ ಮಾಡೆಲ್ ತರ ಇರುತ್ತೆ. ಅಷ್ಟು ಇನ್ಎಫಿಷಿಯಂಟ್ ಆದ ಲೀಡ್ ಆಸಿಡ್ ಬ್ಯಾಟರೀಸ್ ಗಳನ್ನು ಕೂಡ ಬಳಸಬಹುದು. ಲಾಂಗ್ ಟ್ರಿಪ್ಸ್ ಗಳಿಗೆ ಇದು ಅಷ್ಟೊಂದು ಸರಿಯಲ್ಲ. ಇನ್ನೊಂದು ಇ ಆಟೋಸ್. ಇವು ಸ್ವಲ್ಪ ಮಟ್ಟಿಗೆ ಮೋರ್ ಸೊಫಿಸ್ಟಿಕೇಟೆಡ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಮಾಮೂಲಿ ಆಟೋಗಳ ಎಲೆಕ್ಟ್ರಿಕ್ ವರ್ಷನ್ ಇದ್ದ ಹಾಗೆ. ಎರಡು ವೇಗವಾಗಿ ತುಂಬಾ ಪಾಪ್ಯುಲರ್ ಆಗಿದೆ ಕೂಡ. ಉದಾಹರಣೆಗೆ ದೆಹಲಿಯಂತಹ ನಗರದಲ್ಲಿ ಒಟ್ಟು ಇವಿಸ್ ಗಳನ್ನ ನಾವು ನೋಡಿದಾಗ ಸುಮಾರು 64% ಈ 3 ವೀಲರ್ಸ್ ಗಳೇ ಅಂದ್ರೆ ಈ ರಿಕ್ಷಾಸ್ ಮತ್ತೆ ಈ ಆಟೋಸ್ ಗಳು ಇದರಲ್ಲಿ ಸೇರ್ಕೊಂಡಿದೆ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಈ ಎಲೆಕ್ಟ್ರಿಕ್ 3 ವೀಲರ್ಸ್ ಫ್ಲೀಟ್ ನಲ್ಲಿ 93% ನಷ್ಟು ಈ ಸರಳವಾದ ಈ ರಿಕ್ಷಾಸ್ ಗಳೇ. ಅಂದ್ರೆ ಇದನ್ನ ಸ್ವಲ್ಪ ಉತ್ತಮವಾದ ಈ ಆಟೋಸ್ ನಾವು ನೋಡಿದಾಗ ಕೇವಲ 7% ಅಷ್ಟೇ. ಅಂದ್ರೆ ರಸ್ತೆಯಲ್ಲಿ ನಾವು ಹೆಚ್ಚಾಗಿ ಕಾಣೋದು ಈ ಬೇಸಿಕ್ ಈ ರಿಕ್ಷಾಸ್ ಗಳನ್ನೇ. ಹಾಗಾದ್ರೆ ಈ ಎಲೆಕ್ಟ್ರಿಕ್ 3 ವೀಲರ್ ಕ್ರಾಂತಿಯಲ್ಲಿ ಇರೋ ಒಂದು ಫ್ಲಾಸ್ ಬಹುಶಃ ಈ ರಿಕ್ಷಾಸ್ಗಳ ಒಂದು ಅತಿಯಾದ ಪ್ರಾಬಲ್ಯ ಮತ್ತೆ ಅವುಗಳ ಮಿತಿಗಳಿಗೆ ಸಂಬಂಧಿಸಿರ್ಬೋದಾ? ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು. ಹಿಂದಿನ ಭಾಗದಲ್ಲಿ ನಾವು ನೋಡಿದಾಗ ನಾವು ಈ ರಿಕ್ಷಾಸ್ ಮತ್ತೆ ಈ ಆಟೋಸ್ ಮಧ್ಯೆ ದೊಡ್ಡ ವ್ಯತ್ಯಾಸ ಇದೆ ಅಂತ ಹೇಳಿದ್ವಿ ಅಲ್ಲ. ಈ ರಿಕ್ಷಾಸ್ ಸಂಖ್ಯೆನೆ ತುಂಬಾ ಜಾಸ್ತಿ ಇದೆ ಅಂತ ನೋಡಿದ್ವಿ ಕೂಡ. ಹಾಗಾದ್ರೆ ಈ ವ್ಯತ್ಯಾಸ ಯಾಕೆ? ನೋಡಿ, ಮುಖ್ಯ ಕಾರಣ ಈ ರಿಕ್ಷಾಸ್ ಗಳನ್ನ ತಗೊಳ್ಳೋದು ಸುಲಭ, ಅವು ಬೆಲೆಗಳಲ್ಲಿ ಕಡಿಮೆ ಕೂಡ, ಹಾಗೆ ಅವುಗಳನ್ನ ನಡೆಸೋದಕ್ಕೆ ಹೆಚ್ಚು ನಿಯಮಗಳೇನೂ ಇಲ್ಲ. ಆದರೆ ಇದೇ ಸುಲಭವಾದ ದಾರಿ ಕೆಲವು ಸರಿ ಇಲ್ಲದ ಅಥವಾ ತಪ್ಪಾದ ಕೆಲಸಗಳಿಗೆ ಅವಕಾಶ ಮಾಡಿಕೊಟ್ಟಿರ್ಬೋದು. ಅದಕ್ಕೋಸ್ಕರನೇ ನಾವು ಈ ಸ್ಟೋರಿಯಲ್ಲಿ ಮುಖ್ಯವಾಗಿ ಈ ರಿಕ್ಷಾಸ್ ಬಗ್ಗೆನೇ ತುಂಬಾ ಗಮನ ಹರಿಸ್ತಿದೀವಿ ನೋಡಿ. ಭಾರತದಲ್ಲಿ ಈ ರಿಕ್ಷಾಸ್ ಇಷ್ಟು ವೇಗವಾಗಿ ಯಾವುದೇ ಸರಿಯಾದ ಯೋಜನೆ ಇಲ್ಲದೆ ಹರಡ್ತಿದೆ ಅಂತಂದ್ರೆ ಇದ್ರ ಹಿಂದೆ 3 ದೊಡ್ಡ ಸವಾಲುಗಳಿದೆ. ಅವುಗಳಲ್ಲಿ ಮೊದಲನೇದನ್ನ ಈಗ ನಾವು ನೋಡ್ತಿದೀವಿ, ಅದೇ ಪರ್ಮಿಟ್ಸ್ ಮತ್ತೆ ಕಾನೂನು ಬದ್ಧತೆ, ಲೀಗ್ಯಾಲಿಟಿ ಅಂತ ಹೇಳ್ತೀವಿ. ನೋಡಿ, ಈ ರಿಕ್ಷಾಸ್ ಭಾರತದ ರಸ್ತೆಗಳಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು 2010ರಲ್ಲಿ ದೆಹಲಿಯಲ್ಲಿ ನಡೆದ ಒಂದು ಕಾಮನ್ ವೆಲ್ತ್ ಗೇಮ್ ಸಮಯದಲ್ಲಿ. ಇನಿಷಿಯಲಿ ನಾವು ನೋಡಿದಾಗ ಸೈಕಲ್ ರಿಕ್ಷಾ ಓಡಿಸೋರು ಆಟೋಮೇಟೆಡ್ ವೆಹಿಕಲ್ಸ್ಗೆ ಬದಲಾಗೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಇದಕ್ಕೆ ಬಂದ್ಕೊಳ್ತು. ಆದ್ರೆ 2014ರ ತನಕ ಕಾನೂನಿನ ಪ್ರಕಾರ ಇವು ಮೋಟಾರ್ ವೆಹಿಕಲ್ಸ್ ಅಂತ ಗುರುತಿಸಲ್ಪಟ್ಟಿರಲಿಲ್ಲ. ಅವು ಒಂದ್ ರೀತಿ ಲೀಗಲ್ ಗ್ರೇ ಏರಿಯಾದಲ್ಲಿತ್ತು. ಅಂದ್ರೆ ಕಾನೂನಿನ ಒಂದು ಸ್ಪಷ್ಟತೆ ಇರಲಿಲ್ಲ. ಆಗ ಅವುಗಳಿಗೆ ನಂಬರ್ ಪ್ಲೇಟ್ಸ್ ಕೂಡ ಇರಲಿಲ್ಲ. 2015ರಿಂದ ಈ ರಿಕ್ಷಾಸ್ ಗಳನ್ನ ಕಾನೂನು ಬದ್ಧವಾಗಿ ಮೋಟಾರ್ ವೆಹಿಕಲ್ಸ್ ಅಂತ ಪರಿಗಣಿಸಿದ್ರು ಕೂಡ. ಈಗ ನಾವು ನೋಡಿದಾಗ ಟ್ರಾಫಿಕ್ ರೂಲ್ಸ್ ಗೆ ಸಬ್ಜೆಕ್ಟ್ ಆಗಿದೆ ಮತ್ತು ಬೇರೆ ಯಾವುದೇ ಕಮರ್ಷಿಯಲ್ ವೆಹಿಕಲ್ ತರ ಸರಿಯಾದ ಲೈಸೆನ್ಸಿಂಗ್ ಬೇಕು ಅಂತಾನೂ ಕೂಡ ಅನಿಸ್ತಿಲ್ಲ. ಇದರಿಂದ ಅವುಗಳ ಒಂದು ಇರುವಿಕೆ ಆಗಿರ್ಬೋದು ಮತ್ತೆ ಒಂದು ಕಾನೂನಿನ ಮಾನ್ಯತೆ ಸಿಕ್ಕುತ್ತೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಅವುಗಳು ಹೆಚ್ಚು ಫಾರ್ಮಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಹೋಗ್ತಿದೆ. ಮುಖ್ಯವಾಗಿ ಒಂದು ಲಾಸ್ಟ್ ಮೈಲ್ ಕನೆಕ್ಷನ್ಸ್ಗೆ ಅಂದ್ರೆ ಕೊನೆಯ ಹಂತದ ಸಂಪರ್ಕಕ್ಕೆ. ಆದ್ರೆ ಇಲ್ಲಿ ಗವರ್ಮೆಂಟ್ ಒಂದು ಬಹು ಮುಖ್ಯವಾದ ಅಂದ್ರೆ ಪರಿಣಾಮಕಾರವಾದ ಒಂದು ನಿರ್ಧಾರವನ್ನ ತೆಗೆದುಕೊಂತು. ಅದೇನು ಅಂತಂದ್ರೆ ಸಾಮಾನ್ಯ ಆಟೋ ರಿಕ್ಷಾಸ್ ಮತ್ತೆ ಟ್ಯಾಕ್ಸಿಸ್ ಗಳಿಗೆ ಬಳಸುವ ಒಂದು ಟಿಪಿಕಲ್ ಪರ್ಮಿಟ್ ಕೋಟಾ ಸಿಸ್ಟಮ್ ಅನ್ನ ಈ ರಿಕ್ಷಾಸ್ ಗಳಿಗೆ ಅಪ್ಲೈ ಮಾಡಬೇಕು ಅಂತ ನಿರ್ಧರಿಸಿತು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಗಾಡಿಯನ್ನ ನಿಮ್ಮ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ RTO ಜೊತೆ ಕಮರ್ಷಿಯಲ್ ವೆಹಿಕಲ್ ಅಂತ ರಿಜಿಸ್ಟರ್ ಮಾಡಿದ ನಂತರ ಇದಕ್ಕೆ ನಿಮ್ಗೆ ಒಂದು ಹಳದಿ ಬಣ್ಣದ ಪ್ಲೇಟ್ ಸಿಗತ್ತೆ ಅಲ್ವಾ? ಅದನ್ನ ಟ್ಯಾಕ್ಸಿ ಅಥವಾ ಆಟೋ ಆಗಿ ಆಪರೇಟ್ ಮಾಡಲು ನಿಮ್ಗೊಂದು ಪರ್ಮಿಟ್ ಸಿಗತ್ತೆ. ಈ ಪರ್ಮಿಟ್ ವ್ಯವಸ್ಥೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಆಪ್ಸ್ ವಿಷಯದಲ್ಲಿ ಸ್ವಲ್ಪ ಕಾಂಟ್ರವರ್ಷಿಯಲ್ ಕೂಡ ಆಗಿದೆ. ನಿಮ್ಗೆ ಅದು ಗೊತ್ತಿರಬಹುದು. ನೋಡಿ, ನಮ್ಮ ಗವರ್ಮೆಂಟ್ ಸಾಮಾನ್ಯ ಆಟೋಗಳಿಗೆ ಇರುವ ಪರ್ಮಿಟ್ ಕೋಟಾ ಸಿಸ್ಟಮ್ ಅನ್ನ ಎಲೆಕ್ಟ್ರಿಕ್ ರಿಕ್ಷಾಸ್ಗೆ ತರಲಿಲ್ಲ ಅಂತ ನೋಡಿದ್ವಿ ಅಲ್ವಾ? ಹಾಗಾಗಿ ಎಲೆಕ್ಟ್ರಿಕ್ ರಿಕ್ಷಾಸ್ ಗಳನ್ನ ಬೇರೆ ತರನೇ ನೋಡ್ತಾರೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಎಲೆಕ್ಟ್ರಿಕ್ ರಿಕ್ಷಾಸ್ ಅನ್ನ RTO ಜೊತೆ ರಿಜಿಸ್ಟರ್ ಮಾಡೋದು ಅಷ್ಟೇ. ನೀವು ತಕ್ಷಣದಿಂದಲೇ ಪ್ರಯಾಣಿಕರನ್ನ ಕರೆದು ಒಯ್ಯಬಹುದು, ಬಾಡಿಗೆನು ಕೂಡ ಶುರು ಮಾಡ್ಕೊಳ್ಬಹುದು. ಇದ್ರ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಇವುಗಳನ್ನ ಓಡಿಸೋದು ಸುಲಭವಾಗಿರ್ಲಿ ಅಂತ. ತುಂಬಾ ಜನ ಇದನ್ನ ಫೀಡರ್ ಸರ್ವಿಸ್ ಆಗಿ ಅಂದ್ರೆ ಮುಖ್ಯ ಸಾರಿಗೆ, ಬಸ್ಸು, ಮೆಟ್ರೋಗಳಿಗೆ ಸಂಪರ್ಕವಾಗಿ ಬಳಸ್ತಾರೆ
ಪಾಲಿಸಲಿ ಅಂತ ಸಪೋರ್ಟ್ ಮಾಡೋದು. ಆದ್ರೆ ಈ ನಿರ್ಧಾರದ ದೊಡ್ಡ ಪರಿಣಾಮ ಏನಾಯ್ತು ಗೊತ್ತಾ? ರಾಜ್ಯ ಸರ್ಕಾರಗಳಿಗೆ ಎಲೆಕ್ಟ್ರಿಕ್ ರಿಕ್ಷಾ ಲೈಸೆನ್ಸ್ಗಳ ಸಂಖ್ಯೆ ಮೇಲೆ ಯಾವುದೇ ಒಂದು ಕ್ಯಾಪ್ಸ್ ಅನ್ನ ಹಾಕೋದಕ್ಕೂ ಸಹ ಆಗ್ತಿರ್ಲಿಲ್ಲ. ಮೂಲತಃ ಯಾರು ಬೇಕಾದ್ರೂ ಸಹ ಎಲೆಕ್ಟ್ರಿಕ್ ರಿಕ್ಷಾಸ್ ಅನ್ನ ಓಡಿಸಬಹುದು. ಒಂದ್ ರೀತಿ ಓಪನ್ ಲೈಸೆನ್ಸ್ ಸಿಕ್ಕ ಹಾಗೆ ಆಯ್ತು. ವಿಶೇಷವಾಗಿ ದೆಹಲಿಯಂತ ನಗರದಲ್ಲಿ ಈ ನೀತಿ ಏನಿದೆ ತುಂಬಾ ಉತ್ಸಾಹದಿಂದ ಅಳವಡಿಸ್ಕೊಂಡ್ರು. ಈ ನೀತಿ ಒಂದು ರೀತಿಯಲ್ಲಿ ಯಶಸ್ವಿ ಆಯ್ತು ಕೂಡ. ಅಂದ್ರೆ ಎಲೆಕ್ಟ್ರಿಕ್ ರಿಕ್ಷಾಗಳ ಒಂದು ಸಂಖ್ಯೆನ ನಾವು ನೋಡಿದಾಗ ವಿಪರೀತ ಹೆಚ್ಚಾಗೋಯ್ತು. ಹೊಸ ವ್ಯಾಪಾರದ ಅವಕಾಶಗಳೇನೋ ಸೃಷ್ಟಿಯಾಯ್ತು. ಆದ್ರೆ ಇದಕ್ಕೆ ಇನ್ನೊಂದು ಮುಖಾನೂ ಕೂಡ ಇತ್ತು ನೋಡಿ. ಸಾಮಾನ್ಯ ಆಟೋ ಮತ್ತೆ ಟ್ಯಾಕ್ಸಿಗಳಿಗೆ ಮಿತಿ ಇತ್ತು, ಆದ್ರೆ ಇವುಗಳಿಗೆ ಮಿತಿ ಇರಲಿಲ್ಲ. ಕೆಲವು ಜಾಗಗಳಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಸ್ಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗೋಗಿತ್ತು. ಇದರಿಂದ ನಗರದ ಸಾರಿಗೆ ನಿರ್ವಹಣೆಯಲ್ಲೂ ಕೂಡ ಗೊಂದಲ ಜಾಸ್ತಿ ಆಗ್ತಿತ್ತು. ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಸಹ ಕಷ್ಟ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ದೆಹಲಿಯಲ್ಲಿ ಒಂದೇ ವರ್ಷದಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಗಳು ಸುಮಾರು 2,78,000 ಸಂಚಾರ ನಿಯಮಗಳನ್ನ ಕೂಡ ಉಲ್ಲಂಘನೆ ಮಾಡಿತ್ತು. ಇದರ ಒಂದು ರಿಪೋರ್ಟ್ ಅಲ್ಲಿ ನಾವು ನೋಡಿದಾಗ ಟ್ರಾಫಿಕ್ ಪಾಲಿಸಿ ಡೇಟಾನೇ ಇದರ ಬಗ್ಗೆ ಒಂದು ಸ್ಟೋರಿನ ಹೇಳುತ್ತೆ. ಈ ಎಲೆಕ್ಟ್ರಿಕ್ ರಿಕ್ಷಾಸ್ಗಳು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಉಲ್ಲಂಘನೆ ಮಾಡಿರೋದನ್ನ ಟ್ರಾಫಿಕ್ ಪೊಲೀಸ್ ಡೇಟಾನೇ ಹೇಳುತ್ತೆ. ಇನ್ನೊಂದು ಆಶ್ಚರ್ಯದ ವಿಷಯ ಏನ್ ಗೊತ್ತಾ? ಎಲೆಕ್ಟ್ರಿಕ್ ರಿಕ್ಷಾಸ್ ರಿಜಿಸ್ಟ್ರೇಷನ್ ಸುಲಭವಾಗಿದೆ ಅಂತ ಎಲ್ಲರೂ ಕೂಡ ಅದನ್ನ ಮಾಡಿಸ್ತಿಲ್ಲ. ಹೌದು, ಪ್ರವೇಶ ಸುಲಭ, ಲೋ ಎಂಟ್ರಿ ಬ್ಯಾರಿಯರ್ಸ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಬಹಳಷ್ಟು ಮಾಲೀಕರು ಅಂದ್ರೆ ಓನರ್ಸ್ ಏನಿರ್ತಾರೆ ತಮ್ಮ ವಾಹನಗಳನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಲೇ ಇಲ್ಲ. ಅದಕ್ಕೆ ಬೇಕಾದ ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತೆ ಇನ್ಶೂರೆನ್ಸ್ ಕೂಡ ಪಡೆದುಕೊಂಡೇ ಇರಲಿಲ್ಲ. ದೆಹಲಿಯಲ್ಲಿ ಸುಮಾರು 50% ಎಲೆಕ್ಟ್ರಿಕ್ ರಿಕ್ಷಾಸ್ಗಳು ರಿಜಿಸ್ಟರ್ ಆಗಿರ್ಲಿಲ್ಲ ನೋಡಿ. ಇದಕ್ಕೋಸ್ಕರನೇ ಕಡ್ಡಾಯವಾದ್ರೂ ಕೂಡ ಮ್ಯಾಂಡೇಟರಿ ಅಂತ ಅದನ್ನ ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿರೋ ಅನೇಕ ಡ್ರೈವರ್ಸ್ಗಳಿರ್ತಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಹೆಚ್ಚು ಜನ ಓದಿಲ್ದಿರೋರು ಇರ್ತಾರೆ, ಮತ್ತೆ ಕಡಿಮೆ ಆದಾಯದವ್ರು ಇರ್ತಾರೆ. ಅವರಿಗೆ ನಿಯಮನ ಪಾಲನೆ ಮಾಡುವಂತಹ ವಿಧಾನಗಳು ಕೂಡ ಸರಿಯಾಗಿ ಗೊತ್ತಿಲ್ಲದೆ ಇರ್ಬೋದು ಅಥವಾ ಅರ್ಥ ಆಗದೆ ಇರ್ಬೋದು. ಈಗ ಈ ಖರ್ಚನ್ನ ಭರಿಸ್ಬೇಕಂತಂದ್ರೆ ಅವ್ರಿಗೆ ಒಂದು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅರಿವಿರಬೇಕು ಅಲ್ವಾ? ಇದ್ರ ಜೊತೆಗೆ ವೇಗವಾಗಿ ಬೆಳೀತಿರೋ ಒಂದು ರಿಜಿಸ್ಟರ್ ಆಗದ ವಾಹನಗಳಿಗೆ ಒಂದು ಸುಲಭವಾದ ಮೂಲಗಳನ್ನು ಕೂಡ ಇವರೇ ಸೃಷ್ಟಿಸಿದ್ರು. ಇದರ ಒಟ್ಟು ಪರಿಣಾಮ ಏನು ನೋಡಿ? 16,000 ಎಲೆಕ್ಟ್ರಿಕ್ ರಿಕ್ಷಾಸ್ಗಳು ಯಾವುದೇ ಒಂದು ಐಡೆಂಟಿಫಿಕೇಶನ್ ಇಲ್ಲದೆ, ಇನ್ಶೂರೆನ್ಸ್ ಇಲ್ಲದೆ, ರಕ್ಷಣೆ ಇಲ್ಲದೆ ಅಥವಾ ಸರಿಯಾದ ಲೈಸೆನ್ಸ್ ಅನ್ನ ಹೊಂದಿಲ್ಲದೆ, ಚಾಲಕರು ಕೂಡ ಇಲ್ಲದೆ ರಸ್ತೆಯಲ್ಲಿ ಓಡಾಡ್ತಿದೆ ಅಂತಂದ್ರೆ ಇವುಗಳ ಇಡೀ ಸಪ್ಲೈ ಚೈನ್ ಕಾನೂನಿನ ಹೊರಗಡೆ ನಡೆಯಲು ಸಾಧ್ಯವಾಗತ್ತೆ ಅಲ್ವಾ? ಇನ್ನು ಈ ರಿಕ್ಷಾಸ್ಗೆ ಸಂಬಂಧಿಸಿದ ಎರಡನೇ ದೊಡ್ಡ ಸವಾಲನ್ನು ಕೂಡ ನೋಡೋಣ. ಅದು ಅವುಗಳ ಉತ್ಪಾದನೆ ಮತ್ತೆ ಜೋಡಣೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅಸೆಂಬ್ಲಿ. ಸಾಮಾನ್ಯ ಆಟೋ ರಿಕ್ಷಾ ಉದ್ಯಮದಲ್ಲಿ ಬಜಾಜ್, ಪಿಯಾಗೋ ತರ ದೊಡ್ಡ ಕಂಪನೀಸ್ಗಳು ತುಂಬಾ ಪ್ರಮುಖವಾಗಿದೆ ಅಲ್ವಾ? ಆದ್ರೆ ಎಲೆಕ್ಟ್ರಿಕ್ ರಿಕ್ಷಾಸ್ ಮಾರ್ಕೆಟ್ ಶುರು ಆದ್ಮೇಲೆ ನೂರಾರು ಸಣ್ಣ ಉತ್ಪಾದಕರಿಂದ ಅವರಲ್ಲಿ ಬಹಳಷ್ಟು ಜನ ಕೇವಲ ಬೇರೆ ಕಡೆಯಿಂದನೇ ತರಿಸಿರುವಂತ ಭಾಗಗಳನ್ನ, ಪಾರ್ಟ್ಸ್ ಏನಿರುತ್ತೆ ಅದನ್ನ ಜೋಡಿಸ್ತಿರ್ತಾರೆ. ವರ್ಷಗಳು ಕಳೆದಂತೆ ಇದೊಂದು ಗುಡಿ ಕೈಗಾರಿಕೆಯಾಗಿ ಕೂಡ ಬೆಳೆದಿದೆ. ಮುಖ್ಯವಾಗಿ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡ ಕಿಟ್ಸ್ ಅಂದ್ರೆ ಫ್ರೇಮ್, ಮೋಟರ್, ಡಿಫರೆನ್ಷಿಯಲ್, ಬ್ಯಾಟ್ರಿ ಎಲ್ಲನೂ ಕೂಡ ಸೇರ್ಕೊಂಡು ಎಲೆಕ್ಟ್ರಿಕ್ ರಿಕ್ಷಾಸ್ಗಳನ್ನ ಇಲ್ಲಿ ಅಸೆಂಬಲ್ ಮಾಡ್ತಾರೆ. ಇವುಗಳಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಅಡಿಯಲ್ಲಿ ಅಥವಾ ಯಾವುದೇ ಬ್ರ್ಯಾಂಡಿಂಗ್ ಇಲ್ಲದೇನೂ ಕೂಡ ಮಾರಾಟ ಮಾಡ್ತಿದ್ದಾರೆ. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ನ 2024ರ ರಿಪೋರ್ಟ್ ಪ್ರಕಾರ ನಾವು ನೋಡಿದಾಗ ಈ ಸಂಪೂರ್ಣ ಕ್ಷೇತ್ರ ಏನಿದೆ ಫಾರ್ಮಲ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಸರ್ಟಿಫಿಕೇಶನ್ ಸಿಸ್ಟಮ್ಗಳ ಒಂದು ಕಕ್ಷೆಯ ಹೊರಗಡೆನೆ ಬೆಳೆದ್ಬಿಟ್ಟಿದೆಯಂತೆ. ಇನ್ನು ನಿಯಮದ ಪ್ರಕಾರ ಭಾರತದ ARAI ಅಥವಾ ICAT ತರದ ಒಂದು ಅಧಿಕೃತ ಪರೀಕ್ಷೆ ಸಂಸ್ಥೆಗಳಿಂದ ನಾವು ನೋಡಿದಾಗ ಇದರ ಒಂದು ಟೈಪ್ ಅಪ್ರೂವಲ್ ಪಡೆದ ಮಾಡೆಲ್ಸ್ಗಳು ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗ್ಬೋದು ಅಂತ ಹೇಳಿರೋದು. ಆದ್ರೆ ಈ ಕಿಟ್ಸ್ ಗಳಿಂದ ಅಸೆಂಬಲ್ ಮಾಡಿದ ಬಹಳಷ್ಟು ಮಾಡೆಲ್ಸ್ ಈ ಒಂದು ಅಪ್ರೂವಲ್ಸ್ಗೆ ಒಳಗಾಗಿಲ್ಲ. ಆದ್ರೂ ಕೂಡ ಡ್ರೈವರ್ಸ್ ಅವುಗಳನ್ನ ತಗೊಂಡು ರಿಜಿಸ್ಟ್ರೇಷನ್ ಇಲ್ದನೆ ಗಾಡಿನ ಓಡಿಸ್ತಿದ್ದಾರೆ. ಇದರ ಸಮಸ್ಯೆ ಏನು? ಉತ್ತರ ಹೇಳ್ಬೇಕು ಅಂತಂದ್ರೆ, ದೊಡ್ಡ ಉತ್ಪಾದಕರು ಇಲ್ಲದೆ ಇರೋದ್ರಿಂದ ಸ್ಟ್ಯಾಂಡರ್ಡೈಸೇಷನ್ ಮತ್ತೆ ಸೇಫ್ಟಿ ಕಂಪ್ಲೈಯನ್ಸ್ ಕೂಡ ಇಲ್ಲಿ ಸಿಗೋದು ತುಂಬಾ ಕಡಿಮೆ ಆಗತ್ತೆ. ಈ ರಿಜಿಸ್ಟರ್ ಆಗದಿರೋ ವಾಹನಗಳು, ಕಮರ್ಷಿಯಲ್ ವೆಹಿಕಲ್ಸ್ ಗಳು ಕಡ್ಡಾಯವಾಗಿ ಇದರ ಒಂದು ಫಿಟ್ನೆಸ್ ಟೆಸ್ಟ್ ನಿಂದ ತಪ್ಪಿಸ್ಕೊಳ್ತಿದೆ. ಅವುಗಳ ಸೇಫ್ಟಿ ಮತ್ತೆ ರಸ್ತೆಯಲ್ಲಿ ಓಡಾಡಲು ಯೋಗ್ಯತೆ ಇಲ್ದಿದ್ರೂ ಕೂಡ ಅವು ಮುಂದೆ ಬರ್ತಿದೆ. ಇನ್ನು ಅವುಗಳ ಬಿಲ್ಡ್ ಕ್ವಾಲಿಟಿನ ನಾವು ನೋಡಿದಾಗ ಅದು ಕೂಡ ಕ್ವಶನ್ ಮಾಡೋ ರೀತಿನೇ ಇರುತ್ತೆ. ಯಾವುದೇ ರೀತಿ ಓವರ್ಸೆಟ್ ಇಲ್ಲದೆ ಇರೋದಿಲ್ಲ. ಹಾಗೇನೆ ರಸ್ತೆ ಸುರಕ್ಷತೆಗೂ ಕೂಡ ಗಂಭೀರವಾದ ಅಪಾಯವನ್ನ ಇದು ತಗೊಂಡ್ಬಂದ್ಕೊಡ್ಬಹುದು. ಆದ್ರೆ ಇಲ್ಲೊಂದು ಒಳ್ಳೆ ಸುದ್ದಿ ಏನ್ ಗೊತ್ತಾ? ಇದು ಪರಿಸ್ಥಿತಿನ ನಿಧಾನವಾಗಿ ಕೂಡ ಸುಧಾರಿಸ್ತಿದೆ. ಇನ್ನು ಎಲೆಕ್ಟ್ರಿಕ್ ರಿಕ್ಷಾಸ್ಗಳ ದೊಡ್ಡ ಮಾರ್ಕೆಟ್ ಸಾಮರ್ಥ್ಯವನ್ನ ನಾವು ನೋಡಿದಾಗ ಹೆಚ್ಚು ಒಂದು ಎಸ್ಟಾಬ್ಲಿಷ್ಡ್ ಆಗಿರೋ ಕಂಪನೀಸ್ಗಳು ಇತ್ತೀಚೆಗೆ ಅವುಗಳನ್ನ ಉತ್ಪಾದಿಸಬೇಕು ಅಂತಾನೂ ಕೂಡ ಶುರು ಮಾಡ್ತಿದೆ. ಇವುಗಳ ಒಂದು ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ ಗಳನ್ನ ನೋಡ್ತಿದೀವಿ ಅಂತಂದ್ರೆ ಇದರ ಒಂದು ಅಧಿಕೃತ ರಿಜಿಸ್ಟ್ರೇಷನ್ಸ್ಗೂ ಸಹ ಒಂದು ಮಾಡೆಲ್ಸ್ ಗಳನ್ನ ತಗೊಂಡ್ಬರ್ಬೋದು ಅಂತ ಅವ್ರು ನೋಡ್ತಿರೋದು. ಕೆನೆಟಿಕ್ ಗ್ರೀನ್, ಮಹೇಂದ್ರ ಎಲೆಕ್ಟ್ರಿಕ್ ನ ಇ ರಿಕ್ಷಾಸ್ ಅಥವಾ ಸೇರಾ ಮಯೂರಿ ತರದ ಒಂದು ಐಡೆಂಟಿಫೈ ಮಾಡಬೇಕಾಗಿರುವಂತಹ ಬ್ರ್ಯಾಂಡ್ಸ್ ಗಳು ನಿಧಾನವಾಗಿ ಮಾರ್ಕೆಟ್ ನ ಪ್ರವೇಶಿಸ್ತಿದೆ. ಇದರಿಂದ ಕ್ವಾಲಿಟಿ ಕಂಟ್ರೋಲ್ ಕೂಡ ಇನ್ಮೇಲೆ ಸುಧಾರಿಸುತ್ತೆ ನೋಡಿ. ಇನ್ನು ಗವರ್ಮೆಂಟ್ ನ ಫೇಮ್ ಟು ಯೋಜನೆ ನಾವು ನೋಡಿದಾಗ 2019 ಮತ್ತೆ 2024 ಈ ಬದಲಾವಣೆ ವೇಗನ ಕೊಡ್ತಾ
ಕೊಡ್ತಿದೆ. ಅದು ಎಲೆಕ್ಟ್ರಿಕ್ 3 ವೀಲರ್ಸ್‌ಗೆನೂ ಕೂಡ ಒಂದು ಸಬ್ಸಿಡಿನ ಕೊಡ್ತು. ಆದ್ರೆ ಕಟ್ಟುನಿಟ್ಟಾದ ಮತ್ತೆ ಗುಣಮಟ್ಟದ ಒಂದು ಸ್ಟ್ಯಾಂಡರ್ಡ್ಸ್‌ಗಳು ಪೂರೈಸುವ ಹಾಗೆ ಅಡ್ವಾನ್ಸ್ಡ್ ಬ್ಯಾಟರೀಸ್ ಇರುವಂತಹ ಇದರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್‌ಗಳನ್ನ ನೋಡ್ತಿದೀವಿ ಅಂತಂದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತಿದೆ. ಇದಾದ್ಮೇಲೆ ಪಿಎಂಇ ಡ್ರೈವ್ ಯೋಜನೆ ಸ್ಟ್ಯಾಂಡರ್ಡೈಸೇಷನ್ ಅನ್ನ ಉತ್ತೇಜಿಸಬೇಕು ಅಂತಾನು ಮುಂದುವರಿಸ್ತಿದೆ. ಇದರಿಂದ ಹೆಚ್ಚು ವಾಹನಗಳು ಇನ್ಮೇಲೆ ಮಾರ್ಕೆಟ್ ಅನ್ನು ಕೂಡ ಪ್ರವೇಶಿಸಬಹುದು. ಈಗ ಈ ರಿಕ್ಷಾಸ್ ಎದುರಿಸ್ತಿರೋ ಮೂರನೇ ದೊಡ್ಡ ಸವಾಲುಗಳೇನು? ಅದು ಚಾರ್ಜಿಂಗ್ ವ್ಯವಸ್ಥೆ ಮತ್ತೆ ಬ್ಯಾಟರಿ ಸಮಸ್ಯೆಗಳು. ನೋಡಿ, ಭಾರತದ ಎಲೆಕ್ಟ್ರಿಕ್ ರಿಕ್ಷಾಸ್‌ಗಳ ಒಂದು ಮುಖ್ಯ ವಿಷಯ ಏನು ಅಂತಂದ್ರೆ ಅವು ಹೆಚ್ಚಾಗಿ ಹಳೆಯ ಲೀಡ್ ಆಸಿಡ್ ಬ್ಯಾಟರೀಸ್‌ಗಳನ್ನ ಬಳಸ್ತಾರೆ. 2024ರ ಒಂದು ಅಂದಾಜಿನ ಪ್ರಕಾರ ನೋಡಿದಾಗ ಸುಮಾರು 90% ಈ ರಿಕ್ಷಾಸ್ ಲೀಡ್ ಆಸಿಡ್ ಬ್ಯಾಟರಿಗಳಿಂದನೇ ಓಡ್ತಿರೋದು. ಕೇವಲ 10% ಮಾತ್ರ ಹೆಚ್ಚು ಅಡ್ವಾನ್ಸ್ಡ್ ಲಿಥಿಯಂ ಅಯಾನ್ ಈ ಒಂದು ಬ್ಯಾಟರೀಸ್‌ಗಳನ್ನ ಬಳಸ್ಕೊಂಡು ಓಡ್ತಾ ಇದೆ. ಇನ್ನು ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಇದು ಯಾಕೆ ಹೀಗೆ ಅಂತ ಅರ್ಥ ಆಗುತ್ತೆ. ಒಂದು ಸೆಟ್ 4 ಲೀಡ್ ಆಸಿಡ್ ಬ್ಯಾಟರಿಗಳು 48V ಸಾಮಾನ್ಯವಾಗಿ ಸುಮಾರು 30,000 ಆಗುತ್ತೆ. ಅದೇ ಸಾಮರ್ಥ್ಯದ ಒಂದು ಈಕ್ವಿಲೆಂಟ್ ಅನ್ನ ನಾವು ನೋಡಿದಾಗ ಲಿಥಿಯಂ ಅಯಾನ್ ಬ್ಯಾಟರಿಗಳು ಇದರಿಂದ 2ರಿಂದ 3 ಪಟ್ಟು ಹೆಚ್ಚು ಬೆಲೆಯದು. ಈ ಕಡಿಮೆ ಆರಂಭಿಕ ಬೆಲೆನ ನಾವು ನೋಡಿದಾಗ ಕಡಿಮೆ ಬಡ್ಜೆಟ್ ನ ಸಿಗುತ್ತೆ. ಈ ರಿಕ್ಷಾಸ್ ನ ಕೊಳ್ಳುವವರೆಗೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇದರ ಜೊತೆಗೆ ಲೀಡ್ ಆಸಿಡ್ ಬ್ಯಾಟರೀಸ್ ಗಳನ್ನು ಕೂಡ ರೀಸೈಕ್ಲಿಂಗ್ ಮಾಡಬಹುದು. ಒಂದು ದೊಡ್ಡ ಇನ್ಫಾರ್ಮಲ್ ಮಾರುಕಟ್ಟೆಗೂ ಕೂಡ ಇದಕ್ಕೊಂದು ಬರಬಹುದು. ಇದು ಅವುಗಳನ್ನ ಮತ್ತೆ ಮರು ಮಾರಾಟ ಮಾಡುತ್ತೆ, ಮತ್ತೆ ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಮತ್ತೆ ಅದನ್ನ ಇಂಪ್ರೂವ್ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ದೊಡ್ಡ ತೊಂದರೆಗಳೇನ್ ಗೊತ್ತಾ? ಲೀಡ್ ಆಸಿಡ್ ಬ್ಯಾಟರೀಸ್ಗಳು ತುಂಬಾ ದೊಡ್ಡದಾಗಿರುತ್ತೆ, ಹಾಗೆ ಕಡಿಮೆ ಶಕ್ತಿ ಸಾಂದ್ರತೆಯನ್ನ ಇರುತ್ತೆ. ಇದರಿಂದ ಕಡಿಮೆ ದೂರನೂ ಕೂಡ ಅಥವಾ ಕಡಿಮೆ ವೇಗವಾಗಿ ಹೋಗ್ಬೋದು. ಹೆಚ್ಚು ಬಳಸಿದ್ರೆ ಇವು ಸಾಮಾನ್ಯವಾಗಿ 8ರಿಂದ 12 ತಿಂಗಳುಗಳು ಮಾತ್ರ ಬಾಳಿಕೆ ಬರುತ್ತೆ. ಈ ಕಡಿಮೆ ಬಾಳಿಕೆ ಬರೋದ್ರಿಂದ ದೊಡ್ಡ ಪ್ರಮಾಣದ ಬ್ಯಾಟರಿ ಒಂದು ಜಾಸ್ತಿ ವೇಸ್ಟ್ ಆಗಿ ಕಾರಣ ಆಗುತ್ತೆ. ಈ ಅನ್ರೆಗ್ಯುಲೇಟೆಡ್ ಸ್ಕ್ರಾಪ್ ಡೀಲರ್ಸ್ ಅನ್ನ ನಾವು ನೋಡಿದಾಗ ಯಾವುದೇ ರೀತಿ ಯೂಸ್ ಇರೋದಿಲ್ಲ. ಅವರು ಯಾವುದೇ ಒಂದು ಸುರಕ್ಷತಾ ಮುನ್ನೆಚ್ಚರಿಕೆನೂ ಕೂಡ ಕೊಡೋದಿಲ್ಲ. ಕೆಲಸನೂ ಕೂಡ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಿರ್ತಾರೆ. ಭಾರತದಲ್ಲಿ ಬಳಸಿದ ಸುಮಾರು 90% ಬ್ಯಾಟರಿಗಳನ್ನ ಸರಿ ಇಲ್ಲದೆ ಈ ರೀತಿಯಲ್ಲಿ ರೀಸೈಕಲ್ ಅನ್ನ ಮಾಡಲಾಗ್ತದೆ. ಇದು ಗಂಭೀರವಾದ ಎನ್ವೈರನ್ಮೆಂಟಲ್ ಸಮಸ್ಯೆ ಹಾಗೆ ಒಂದು ಹೆಲ್ತ್ ಅಪಾಯಗಳನ್ನು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಮಾಡುತ್ತೆ. ಉದಾಹರಣೆಗೆ ಈ ಬ್ಯಾಟರಿಗಳಲ್ಲಿರುವ ಒಂದು ಆಸಿಡ್ ಅನ್ನ ನಾವು ನೋಡಿದಾಗ ಯಾರನ್ನ ಬೇಕಾದ್ರೂ ಕೂಡ ಗಂಭೀರವಾಗಿ ಗಾಯವನ್ನ ಮಾಡಿಸಬಹುದು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಲಿಯಾನ್ ಬ್ಯಾಟರಿಗಳು ಇದರ ಬೆಲೆ ಬಿಟ್ಟು ಬೇರೆ ಎಲ್ಲಾ ವಿಷಯದಲ್ಲೂ ತುಂಬಾ ಉತ್ತಮವಾಗಿದೆ. ಅವುಗಳ ಬಳಕೆಗಳನ್ನ ಹೆಚ್ಚಿಸೋದು ಇಡೀ ಎಕೋಸಿಸ್ಟಮ್ಗೆ ಒಳ್ಳೆಯದು. ಆದ್ರೆ ಸದ್ಯಕ್ಕೆ ಈ ಬದಲಾವಣೆ ನಿಧಾನ ಆಗ್ತಿದೆ. ನೋಡಿ, ಈ ಒಂದು ಲೀಡ್ ಆಸಿಡ್ ಬ್ಯಾಟರಿಗಳ ಬೆಲೆ ಕಾರಣದಿಂದ ಕಾಸ್ಟ್ ಫ್ಯಾಕ್ಟರ್ ಕೂಡ ಗೆಲ್ಲತ್ತೆ. ಇನ್ನೊಂದು ಮುಖ್ಯ ಸಮಸ್ಯೆ ಅಂತಂದ್ರೆ ಫೇಮ್ ನಂತರ ಒಂದು ಯೋಜನೆಗಳ ಅಡಿಯಲ್ಲಿ ನಾವು ನೋಡಿದಾಗ ಇದರ ಒಂದು ಸಾರ್ವಜನಿಕ ಚಾರ್ಜಿಂಗ್ ಮತ್ತೆ ಪಬ್ಲಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಲೀಡ್ ಆಸಿಡ್ ಬ್ಯಾಟರಿಗಳಿಗೆ ಸೂಕ್ತ ಅಲ್ಲ ಅಂತ. ಆ ಚಾರ್ಜ್ಗಳನ್ನ ಕಾರ್ಸ್, ಬಸ್ಸಸ್ ಮತ್ತೆ ದ್ವಿಚಕ್ರ ವಾಹನಗಳಿಗೆ ಬಳಸಬಹುದು. ಹಾಗೇನೆ ಹೆಚ್ಚು ವಾಲ್ಟೇಜ್ ಇರೋ ಒಂದು ಚಾರ್ಜಿಂಗ್ ಕೂಡ ಸರಿ ಹೊಂದತ್ತೆ. ಇದು ಈ ರಿಕ್ಷಾಸ್ಗಳಿಗೆ ಇನ್ಕಂಪ್ಯಾಟಬಲ್ ಕೂಡ ಮಾಡುತ್ತೆ. ಇದರಿಂದ ಈ ರಿಕ್ಷಾಸ್ಗಳು ರಾಷ್ಟ್ರೀಯ ಚಾರ್ಜಿಂಗ್ ಯೋಜನೆಗಳಿಂದ ತುಂಬಾ ಎಕ್ಸ್ಕ್ಲೂಡ್ ಆಗ್ಬೋದು. ಹಾಗಾದ್ರೆ ಅವ್ರು ಹೇಗೆ ಚಾರ್ಜ್ ಮಾಡ್ತಾರೆ? ಸಾವಿರಾರು ಈ ರಿಕ್ಷಾಸ್ಗಳಿಗೆ ದಿನ ಚಾರ್ಜ್ ಬೇಕಾಗಿರೋದ್ರಿಂದ ಅನೇಕರು ಹೊಸ ಹೊಸ ಉಪಾಯಗಳನ್ನ ಅಂದ್ರೆ ಇನೋವೇಟಿವ್ ಸೊಲ್ಯೂಷನ್ಸ್ ಗಳನ್ನ ಕಂಡುಕೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಹೆಚ್ಚಿನವು ಕೂಡ ಇಲ್ಲಿಗಲ್ ಆಗಿದೆ. ತಮ್ಮದೇ ಒಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುವಂತಹ ಚಾಲಕರು ಹೆಚ್ಚಾಗಿ ರಾತ್ರಿ ಮನೆಯಲ್ಲಿ ತಮ್ಮ ವೆಹಿಕಲ್ಸ್ ಅನ್ನ ಚಾರ್ಜ್ ಮಾಡ್ತಾರೆ. ಈ ಚಾರ್ಜ್ ಅನ್ನ ಗೋಡೆಯ ಸಾಕೆಟ್ಗೆ ಹಾಕಿ ಈ ಸ್ಲಮ್ಸ್ ಅಥವಾ ಬಾಡಿಗೆ ಮನೆಯಲ್ಲಿ ವಾಸಿಸುವಂತ ಈ ನಿರ್ದಿಷ್ಟ ಸಂಪರ್ಕ ಇಲ್ಲದೆ ಇರೋರು ಕೆಲವೊಮ್ಮೆ ರಸ್ತೆ ದೀಪಗಳಿಂದ ಅಥವಾ ಸರ್ಕಾರಿ ಲೈನ್ಸ್ ಗಳಿಂದ ಕದ್ಕೊಂಡು ವಿದ್ಯುತ್ ಇಂದ ಇದರ ಒಂದು ಚಾರ್ಜ್ ಅನ್ನ ಮಾಡ್ತಾರೆ. ಇನ್ನು ಕೆಲವು ಒಂದು ಲೋಕಲ್ ಶಾಪ್ಸ್ ಗಳಲ್ಲಿ ಚಾರ್ಜ್ ಮಾಡ್ತಾರೆ ಅಥವಾ ಮಾರುಕಟ್ಟೆಗಳಲ್ಲಿರುವಂತಹ ಚಾರ್ಜ್ ಅಲ್ಲಿ ಸ್ಪಾಟ್ ನ ತಗೊಂಡು ಅಲ್ಲಿ ಚಾರ್ಜ್ ಮಾಡ್ತಾರೆ. ಇವು ಅನೇಕ ಪವರ್ ಪಾಯಿಂಟ್ಸ್ ಗಳು ಇರುವಂತಹ ಶೇಡ್ ಗಳಾಗಿರುತ್ತೆ. ಇಲ್ಲಿ ರಿಕ್ಷಾಸ್ಗಳು ಹಣನ ಕೊಟ್ಟು ಚಾರ್ಜ್ ಮಾಡಬಹುದು. ಈ ಚಾರ್ಜಿಂಗ್ ಸ್ಪಾಟ್ ಗಳಲ್ಲಿ ಅನೇಕವು ಸರಿಯಾದ ವಿದ್ಯುತ್ ಲೈಸೆನ್ಸ್ ಇಲ್ಲದೆ ಇರುವಂತ ಕಾರಣ ಖರ್ಚು ಕಡಿಮೆ ಮಾಡಬೇಕು ಅಂತ ಒಂದು ಮೀಟರ್ ಬೈಪಾಸ್ ಅನ್ನ ಮಾಡಬಹುದು ಅಥವಾ ವಿದ್ಯುತ್ ಅನ್ನ ಕದಿಬಹುದು. ಇನ್ನು ದೆಹಲಿಯಂತಹ ನಗರಗಳಲ್ಲಿ ಈ ರಿಕ್ಷಾಸ್ ಚಾರ್ಜಿಂಗ್ ಆಗಿ ನಡೆಯುವಂತಹ ವಿದ್ಯುತ್ ಕಳ್ತನವನ್ನ ನಾವು ನೋಡಿದಾಗ ಅಂದಾಜು 15 to 20 ಮೆಗಾವಾಟ್ ಆಗಿದೆ. ಇದರಿಂದ ವಿದ್ಯುತ್ ಕಂಪನಿಗಳಿಗೆ ದೆಹಲಿಯಲ್ಲಿ ಮಾತ್ರ ವರ್ಷಕ್ಕೆ ಸುಮಾರು 120 ಕೋಟಿಯಷ್ಟು ನಷ್ಟ ಆಗ್ತಿದೆ. ಕೇವಲ ಇಲ್ಲಿಗಲ್ ಅಷ್ಟೇ, ಹಾಗೇನೆ ಸೇಫ್ ಕೂಡ ಅಲ್ಲ. ಇನ್ನು ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಸ್ ಅಥವಾ ಒಂದು ಸ್ಥಳೀಯ ಟ್ರಾನ್ಸ್ಫಾರ್ಮ್ ಗಳ ಮೇಲೆ ಓವರ್ಲೋಡ್ ಜಾಸ್ತಿ ಆಗ್ತಿದೆ ಅಂತಾನೂ ಕೂಡ ಹೇಳ್ಬೋದು. ಇದರಿಂದ ಅಪಾಯಗಳು ಕೂಡ ಜಾಸ್ತಿ ಇದೆ. ಇನ್ನು ಭಾರತದ ಈ ರಿಕ್ಷಾಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಇಲ್ಲೊಂದು ವಿಚಿತ್ರವಾದ ಪರಿಸ್ಥಿತಿ ಇದೆ. ಅಂದ್ರೆ ಬಹಳಷ್ಟು ಮಟ್ಟಿಗೆ ಇಲ್ಲೀಗಲ್ ಅಂತಾನೆ ಹೇಳ್ಬೋದು, ಅನ್ಸೇಫ್ ಕೂಡ. ಆದ್ರೆ ಇನ್ನೊಂದೆಡೆ ಇದು ಭಾರತದ ಪರಿಸರ ಸ್ನೇಹಿ ಬದಲಾವಣೆ ಖಂಡಿತವಾಗ್ಲೂ ಅಲ್ಲ. ಗ್ರೀನ್ ಟ್ರಾನ್ಸಿಷನ್ ಏನೋ ಮುಂದೆ ಇದೆ, ಆದ್ರೆ ಬಹುಶಃ ಇದೇ ಕಾರಣಕ್ಕೆ ರಿಕ್ಷಾಸ್ಗಳು ಕೂಡ ಇಷ್ಟೊಂದು ವ್ಯಾಪಕವಾಗಿ ಹರಡ್ಕೊಂಡಿರ್ಬೋದು.
ಈಗ ನಿಜವಾದ ಪ್ರಶ್ನೆ ಏನ್ ಗೊತ್ತಾ? ಗವರ್ಮೆಂಟ್ ಇದನ್ನ ಕಟ್ಟುನಿಟ್ಟು ಮಾಡಬೇಕು ಅಂತಂದ್ರೆ ಏನಾಗತ್ತೆ? ಇದನ್ನ ಯಾವ ರೀತಿ ಪ್ರಯತ್ನಿಸ್ಬೋದು? ಇದು ಇದರಲ್ಲಿ ಭಾಗಿಯಾದ್ರೆ ಎಲ್ಲರ ಜೀವನವನ್ನು ಕೂಡ ಹೆಚ್ಚು ಸುರಕ್ಷತೆ ಮಾಡ್ಬೋದು. ನೀವಿದನ್ನ ಒಳ್ಳೆಯ ಅಂಶ ಅಂತ ಅನ್ಕೊಳ್ಳಿ ಅಥವಾ ತಪ್ಪು ಅಂತಾನೂ ಕೂಡ ಅನ್ಕೊಳ್ಳಿ. ಸತ್ಯ ಏನು ಅಂತಂದ್ರೆ ನಮ್ಮ ಎಕೋಸಿಸ್ಟಮ್ ಬೆಳೆದು ಬಂದಂತಹ ರೀತಿ ಇದೇ ರೀತಿ ಇದೆ. ಇದನ್ನ ಅರ್ಥ ಮಾಡ್ಕೊಂಡಾಗ ನಮಗೂ ಕೂಡ ಸ್ವಲ್ಪ ಆಶ್ಚರ್ಯ ಅನ್ಸ್ಬೋದು. ಆದ್ರೆ ಸತ್ಯ ಇದೇನೆ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಈ ತಿಂಗಳ ಏಪ್ರಿಲ್ 2025ರ ಶುರುವಿನಲ್ಲಿ ನಾವು ನೋಡಿದಾಗ ಅಮೆರಿಕ ಟ್ಯಾರಿಫ್ಸ್ ಹೆಚ್ಚು ಮಾಡಿದ ನಂತರ ಗ್ಲೋಬಲಿ ಕೆಲವು ಬದಲಾವಣೆಗಳಾಗ್ತಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಪಾಮ್ ಆಯಿಲ್ ನ ಬೆಲೆ ಅಂದ್ರೆ ಸುಮಾರು 7 to 8% ಅಷ್ಟು ಕಡಿಮೆ ಆಗಿದೆ. ಇನ್ನು ಕಚ್ಚಾ ಸೋಯಾಬೀನ್ ಎಣ್ಣೆಯ ಬೆಲೆ ನಾವು ನೋಡಿದಾಗ ಏಪ್ರಿಲ್ 11 ರಿಂದ ಏಪ್ರಿಲ್ 21ರ ನಡುವೆ ಅಂದ್ರೆ ಪ್ರತಿ ಟನ್ಗೆ $48 ಅಷ್ಟು ಇಳಿದೋಗಿದೆ. ಇದರಿಂದಾಗಿ ಮೊದಲು ಪಾಮ್ ಆಯಿಲ್ ಗಿಂತ ಹೆಚ್ಚುತ್ತಿರುವಂತಹ ಬೆಲೆ ವ್ಯತ್ಯಾಸ ಈಗ ಬಹುತೇಕ ಇಲ್ಲದೆ ಇರೋ ತರನು ಕೂಡ ಕಾಣ್ತಿದೆ. ಈ ತಿಂಗಳ ಏಪ್ರಿಲ್ 2025ರ ಅಂದಾಜಿನ ಪ್ರಕಾರ ಮುಂಬೈನಲ್ಲಿ ಪಾಮ್ ಒಲಿನಿನ್ ಎಣ್ಣೆ ಬೆಲೆನ ನಾವು ನೋಡಿದಾಗ $972 ಟನ್ ಅಷ್ಟಿದೆ. ಇದಕ್ಕೆ ಇನ್ನೊಂದು ಕಾರಣ ಏನ್ ಗೊತ್ತಾ? ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರೆಲ್ಗೆ $60 to $65 ಹತ್ರ ಇರೋದ್ರಿಂದ. ತರಕಾರಿ ಎಣ್ಣೆಗಳಂತೂ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಇದರಿಂದ ಜಗತ್ನಲ್ಲಿ ತಿನ್ನಲು ಬಳಸುವಂತಹ ಎಣ್ಣೆಗಳು ಪೂರೈಕೆ ಹೆಚ್ಚಾಗಿದೆ. 2025ರಲ್ಲಿ ಈ ಬಯೋ ಡೀಸೆಲ್ಗೋಸ್ಕರನೇ 62 ಮಿಲಿಯನ್ ಟನ್ಸ್ ಎಣ್ಣೆ ಬಳಸಬಹುದು ಅಂತ ಮೊದಲು ಅಂದಾಜಿಸಲಾಗಿತ್ತು. ಆದ್ರೆ ಈಗ ಅದನ್ನ 60 ಮಿಲಿಯನ್ ಟನ್ಸ್ಗೆ ಇಳಿಸಲಾಗಿದೆ. ಈ ಎಣ್ಣೆ ಮತ್ತೆ ಕೊಬ್ಬುಗಳನ್ನ ನಾವು ನೋಡಿದಾಗ ಇದ್ರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಇವು ಒಂದು ರೂರಲ್ ಇನ್ಫ್ಲೇಷನ್ ಸಿಪಿಐಗೆ 4.21% ಇಂದ ಹಾಗೆ ನಗರಗಳ ಸಿಪಿಐಗೆ 2.81% ಅಷ್ಟು ಕೊಡುಗೆ ಕೊಡುತ್ತೆ. ಇದು ಆಹಾರ ಪದಾರ್ಥಗಳ ಬೆಲೆಯಲ್ಲಿ ಬದಲಾವಣೆ ಖಂಡಿತರು ತಗೊಂಬಂದು ಕೊಡ್ಬೋದು. ಎರಡನೇದು, ಕಂಪನಿಯ ಒಟ್ಟಾರೆ ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಹೋದ ವರ್ಷ ಹೋಲಿಸಿದ್ರೆ 59% ಹೆಚ್ಚಾಗಿ 345 ಕ್ರೋರ್ಸ್ಗೆ ತಲುಪಿದೆ. ಇದು ಕೇವಲ ವಿಶೇಷ ಲಾಭಗಳಿಂದ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಒಟ್ಟಾರೆ ಎಬಿಟಾ 1% ಕಡಿಮೆ ಆಗಿದೆ. ಎಬಿಟಾದ ಲಾಭದ ಪ್ರಮಾಣ ನೋಡಿದಾಗ 1.1% ಇಂದ ಅಂದ್ರೆ 110 ಬೇಸಿಸ್ ಪಾಯಿಂಟ್ಸ್ ಇಳಿದು 14.2% ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಟೀ ಕೊಳ್ಳುವಂತಹ ಖರ್ಚು, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿರೋದು. ಕಂಪನಿಯ ಬೆವರೇಜಸ್ ಸೆಗ್ಮೆಂಟ್ 17.37% ಬೆಳೆದಿದೆ. ಇನ್ನು ಇಂಡಿಯಾ ಬಿಸ್ನೆಸ್ 13% ಬೆಳೆದಿದೆ. ಇನ್ನು ಇಂಟರ್ನ್ಯಾಷನಲ್ ಆಪರೇಷನ್ಸ್ ನೋಡಿದಾಗ 2% ಬೆಳೆದಿರೋದು. ಇ ಕಾಮರ್ಸ್ ಮತ್ತೆ ಮಾಡರ್ನ್ ಟ್ರೇಡ್ ಕ್ರಮವಾಗಿ 66% ಮತ್ತೆ 26% ಬೆಳವಣಿಗೆಗೂ ಕೂಡ ಉತ್ತಮ ಆಗಿದೆ ನೋಡಿ. ಕಂಪನಿ 41 ಹೊಸ ಉತ್ಪನ್ನಗಳನ್ನ ಬಿಡುಗಡೆ ಮಾಡಿದೆ. ಇದರಿಂದ ಇನೋವೇಷನ್ ಟು ಸೇಲ್ಸ್ ರೇಷಿಯೋ 5.2%ಗೆ ತಲುಪಿದೆ. ಇತ್ತೀಚೆಗೆ ಪರ್ಚೇಸ್ ಮಾಡಿದ 2 ಕಂಪನಿಗಳು ಕ್ಯಾಪಿಟಲ್ ಫುಡ್ಸ್ ಮತ್ತೆ ಆರ್ಗ್ಯಾನಿಕ್ ಇಂಡಿಯಾ ಒಟ್ಟಾಗಿ ಹೋದ ವರ್ಷಕ್ಕೆ ಹೋಲಿಸಿದ್ರೆ 19% ಬೆಳೆದಿದೆ ಮತ್ತು ಅವುಗಳ ಒಟ್ಟು ಆದಾಯ 1173 ಕ್ರೋರ್ಸ್ ಆಗಿರೋದು. ಹಾಗೇನೆ ಟಾಟಾ ಸ್ಟಾರ್ಬಕ್ಸ್ 6 ಹೊಸ ಅಂಗಡಿಗಳನ್ನು ಕೂಡ ಹೊಸದಾಗಿ ಓಪನ್ ಮಾಡಿದೆ. ಇನ್ನು 6 ಹೊಸ ನಗರಗಳಲ್ಲಿ ಇವರು ಪ್ರವೇಶ ಮಾಡಿದ್ದಾರೆ. ಈಗ ಒಟ್ಟು 80 ನಗರಗಳಲ್ಲಿ 479 ಅಂಗಡಿಗಳಿದೆ ನೋಡಿ. ಕಂಪನಿಗೆ ಪ್ರತಿ ಶೇರ್ಗೆ 8.25 ಫೈನಲ್ ಡಿವಿಡೆಂಡ್ ಸಿಗ್ತಿದೆ. ಹೀಗೆ ಟೀ ಬೆಲೆಗಳು ಕಡಿಮೆಯಾದಂತೆ ಲಾಭದ ಪ್ರಮಾಣ ಮಾರ್ಜಿನ್ಸ್ ನೋಡಿದಾಗ ಹೆಚ್ಚಾಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೊಂದಿದೆ ನೋಡಿ. ಮೂರನೇದು, ಸ್ಟೀಲ್ ಮಿನಿಸ್ಟ್ರಿ ದತ್ತಾಂಶದ ಪ್ರಕಾರ ಕಳೆದ ಹಣಕಾಸು ವರ್ಷದಲ್ಲಿ ಭಾರತದ ಸ್ಟೀಲ್ ಇಂಡಸ್ಟ್ರಿಯ ಟ್ರೇಡ್ ಡೆಫಿಸಿಟ್ ಇದರ ಬಾರಿ ನೋಡಿದಾಗ 330% ಜಾಸ್ತಿ ಆಗಿದೆ. ಅಂದ್ರೆ ಇದು $4.75 ಬಿಲಿಯನ್ ಹೋಗಿದೆ ಅಂತ. ಹಿಂದಿನ ವರ್ಷ ಅಂದ್ರೆ ಇದು ಕೇವಲ 1.09 ಬಿಲಿಯನ್ಸ್ ಅಂದ್ರೆ 9035 ಕ್ರೋರ್ಸ್ ಇತ್ತು. ಇದಕ್ಕೆ ಕಾರಣ ಏನ್ ಗೊತ್ತಾ? ಇಂಪೋರ್ಟ್ಸ್ ಮತ್ತೆ ಇದರ ವರ್ಷಗಳಲ್ಲಿ ಅತಿ ಹೆಚ್ಚಾಗಿ 9.55 ಮಿಲಿಯನ್ ಟನ್ಸ್ಗೆ ತಲುಪಿರೋದು. ಆದ್ರೆ ಎಕ್ಸ್ಪೋರ್ಟ್ ಸುಮಾರು 5 ಮಿಲಿಯನ್ ಟನ್ಸ್ಗೆ ಇಳಿದೋಗಿದೆ. ಇದರ ಎಕ್ಸ್ಪೋರ್ಟ್ ನಲ್ಲಿ ಸುಮಾರು 30% ಚೈನಾದಿಂದಲೇ ಬಂದಿರೋದು. ಇನ್ನು ಮುಖ್ಯ ವ್ಯಾಪಾರ ಇದರ ಶೇರ್ಸ್ ನಲ್ಲಿ ಜಪಾನ್ ನಿಂದ ಭಾರತಕ್ಕೆ ಆಗುವಂತಹ ಎಕ್ಸ್ಪೋರ್ಟ್ಸ್ ಕೂಡ ಹೋದ ವರ್ಷಕ್ಕೆ ಹೋಲಿಸಿದ್ರೆ 60% ಜಾಸ್ತಿಯಾಗಿ 2 ಮಿಲಿಯನ್ ಟನ್ಸ್ ಅನ್ನ ತಲುಪಿದೆ. ಆದ್ರೆ ಭಾರತದಿಂದ ಯುರೋಪ್ ಮತ್ತೆ ಪಶ್ಚಿಮ ಏಷ್ಯಾಕ್ಕೆ ಆಗುವಂತಹ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿರೋದು. ಉದಾಹರಣೆಗೆ ಇಟ್ಲಿಗೆ ಶಿಪ್ಮೆಂಟ್ಸ್ ಪ್ರಮಾಣದಲ್ಲಿ ನೋಡಿದಾಗ 60% ಮೌಲ್ಯದಲ್ಲಿ 50% ಇಳಿದೋಗಿರೋದು. ಇನ್ನು ಸ್ಪೇನ್ಗೆ ಪ್ರಮಾಣದಲ್ಲಿ 40% ಮೌಲ್ಯದಲ್ಲಿ 43% ಕುಸಿದೋಗಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರ ಚೈನಾ ಮತ್ತೆ ವಿಯೆಟ್ನಾಂ ಇಂದ ಬರೋ ಕೆಲವು ಆಯ್ದ ಫ್ಲಾಟ್ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ ಏಪ್ರಿಲ್ 21 ಇಂದ 200 ದಿನಗಳವರೆಗೆ 12% ಪ್ರಾವಿಷನಲ್ ಸೇಫ್ ಗಾರ್ಡ್ ಡ್ಯೂಟಿನೂ ಕೂಡ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.